ಆತ್ಮೀಯ ಸ್ಪರ್ಧಾ ಮಿತ್ರರೇ, ತಮಗೆಲ್ಲರಿಗೂ ಸ್ವಾಗತ. ನಾವು ಒಂದು ಹೊಸ ಪ್ರಯತ್ನ ಮಾಡಕತ್ತೀವಿ. ಏನಪ್ಪಾ ಅಂದ್ರೆ ಯೂಟ್ಯೂಬ್ ಒಳಗೆ ನಾವೊಂದು ಪರಿವರ್ತನಾ ಕ್ಲಾಸಸ್ ಅಂತ ಒಂದು ಚಾನಲ್ ತೆಗೆದುಕೊಂಡ ಇತಿಹಾಸದ ಕೆಲವೊಂದಷ್ಟು ಅಂಶಗಳು ಮತ್ತು ಒಂದು ಗದ್ಯಗಳನ್ನು ತೆಗೆದುಕೊಂಡು ಏನು ಮಾಡಕತ್ತೀವಿ, ಸಂಕ್ಷಿಪ್ತವಾದಂಥ ಮಾಹಿತಿಯನ್ನು ಕೊಡೋ ಪ್ರಯತ್ನ ಮಾಡಕತ್ತೀವಿ. ಅವು ನಿಮಗೆ ಮುಂಬರುವಂತಹ GPSTR ಮತ್ತು HSTR ಏನು ಕಾಲ್ಫಾರ್ಮ್ ಆಗೋದಲ್ಲ, ಅದಕ್ಕೆ ಸಂಬಂಧಪಟ್ಟಂಗೆ ಸಂಕ್ಷಿಪ್ತ ಮಾಹಿತಿಯನ್ನು ಕೊಡೋ ಪ್ರಯತ್ನ ಮಾಡ್ತೀವಿ. ನೀವೇನು ಮಾಡ್ರಿ, ಯೂಟ್ಯೂಬ್ ಒಳಗೆ ಪರಿವರ್ತನಾ ಕ್ಲಾಸಸ್ ಅಂತ ಸರ್ಚ್ ಮಾಡಿದ ತಕ್ಷಣ ನಮ್ಮ ಚಾನಲ್ ಬರ್ತದೆ. ಅದ್ರಾಗ ಹೋಗಿ ಏನು ಮಾಡ್ರಿ, ನೀವು ಸಬ್ಸ್ಕ್ರೈಬ್ ಮಾಡ್ರಿ. ಅದರಲ್ಲಿ ನಾವು ವಿಡಿಯೋ ಹಾಕಿರ್ತೀವಿ. ನಮ್ಮ ವಿಡಿಯೋ ನಿಮ್ಗೆ ಇಷ್ಟ ಆದಂದ್ರೆ ಏನು ಮಾಡ್ರಿ, ಲೈಕ್ ಕೊಡ್ರಿ. ಹಂಗಾರೆ ಆತ್ಮೀಯ ವಿದ್ಯಾರ್ಥಿಗಳು, ಇವತ್ತೇನು ಮಾಡೋಣ ನಾವು, ಇತಿಹಾಸ ಎಂದರೇನು, ಇತಿಹಾಸದ ಕುರಿತು ಮಹಾನ್ ತತ್ವಜ್ಞಾನಿಗಳು, ಇತಿಹಾಸಕಾರರು ಇದಕ್ಕೆ ಸಂಬಂಧಪಟ್ಟಂಗೆ ಏನೇನು ತಮ್ಮ ಅನಿಸಿಕೆಗಳನ್ನ ಹೇಳ್ಯಾರ. ಆಮೇಲೆ ಇತಿಹಾಸದ ಅರ್ಥ, ಈ ಇತಿಹಾಸ ಎಂಬ ಪದ ಯಾವ ಭಾಷೆಯಿಂದ ಬಂತು, ಇತಿಹಾಸದ ಅರ್ಥ ಏನು, ಹಿಂಗ ಈ ತರಗತಿ ಒಳಗೆ ಏನು ಮಾಡೋದು ನಾವು ನೋಡ್ಕೊತ ಹೋಗೋಣ. ಈ ಮೂಲತಃ ಇತಿಹಾಸ ಎಂಬ ಪದವು ಗ್ರೀಕ್ ಭಾಷೆ. ಯಾವ ಭಾಷೆ? ಗ್ರೀಕ್ ಭಾಷೆ. ನೆನಪಿಟ್ಕೋರ, ಮೂಲತಃ ಇತಿಹಾಸ ಎಂಬ ಪದವು ಗ್ರೀಕ್ ಭಾಷೆಯ ಯಾವ ಪದ? ಹಿಸ್ಟೋರಿಯಾ. ತಮ್ಗೋಡ್ರೆ ನೆನಪಿಟ್ಕೋರಿ, ಇದ ಬಹಳ ಇಂಪಾರ್ಟೆಂಟ್. ಇತಿಹಾಸ ಎಂಬ ಪದವು ಗ್ರೀಕ್ ಭಾಷೆಯ ಹಿಸ್ಟೋರಿಯಾ ಎಂಬ ಪದದಿಂದ ಬಂದೈತಿ, ಎಂಬ ಪದದಿಂದ ಬಂದಿದೆ. ಪರೀಕ್ಷೆ ಒಳಗೆ ಕೇಳಬಹುದು, ಇತಿಹಾಸ ಎಂಬ ಪದವು ಯಾವ ಭಾಷೆಯಿಂದ ಬಂದೈತಿ ಕೇಳ್ರ, ಗ್ರೀಕ್ ಭಾಷೆ. ಹಂಗಾದ್ರ ಈ ಹಿಸ್ಟೋರಿಯಾ ಅಂದ್ರೆ ಏನು? ಹಿಸ್ಟೋರಿಯಾ ಎಂದರೆ ಒಂದ ತನಿಖೆ ಮಾಡು. ಏನರ್ಥ ಕೊಡ್ತದ? ಒಂದ ತನಿಖೆ ಮಾಡು, ಮತ್ತೊಂದ ವಿಚಾರಣೆ ಮಾಡು. ಒಂದ್ ಏನರ್ಥ ಕೊಡ್ತದ? ತನಿಖೆ ಮಾಡೋದೊಂದು ಕೊಡ್ತದ, ಮತ್ತೊಂದ ವಿಚಾರಣೆ ಮಾಡು ಎಂಬ ಈ ಅರ್ಥವನ್ನು ಯಾವ್ದು ಕೊಡ್ತೈತಿ? ಈ ಹಿಸ್ಟೋರಿಯಾ ಕೊಡ್ತೈತಿ. ನಾವು ಇತಿಹಾಸ ಎಂಬ ಪದವನ್ನು ಕನ್ನಡದಾಗ, ಸಂಸ್ಕೃತದಾಗ ಏನಂತ ಕರೀತಾರೋ, ಈ ಇತಿಹಾಸ ನಾವು ಹಿಸ್ಟೋರಿಯಾ ಎಂಬ ಪದವನ್ನು ಯಾವ ಭಾಷೆಯಿಂದ ಬಂತು? ಗ್ರೀಕ್ ಭಾಷೆಯಿಂದ ಬಂತು. ಇದು ಇತಿಹಾಸ ಎಂಬ ಪದ ಮೂಲತಃ ಯಾವ ಭಾಷೆ? ಸಂಸ್ಕೃತ ಭಾಷೆ. ಯಾವುದು? ಸಂಸ್ಕೃತ ಭಾಷೆಯಿಂದ ಬಂದೈತಿ. ಸಂಸ್ಕೃತ ಭಾಷೆಯಿಂದ ಬಂದೈತಿ. ಹಂಗಾದ್ರೆ ಮೂಲತಃ ಇತಿಹಾಸ ಎಂಬ ಪದವನ್ನು ಬಳಕೆ ಮಾಡಿದವರು ಯಾರ ಗೊತ್ತೈತಿ? ಹಂಗಾದ್ರೆ ಈ ಮೂಲತಃ ಇತಿಹಾಸ ಎಂಬ ಪದವನ್ನು ಬಳಕೆ ಮಾಡಿದವ ಯಾರಪ್ಪ ಅಂದ್ರೆ ಗ್ರೀಕ್ ದೇಶದ ಹೆರೋಡೋಟಸ್. ಗ್ರೀಕ್ ದೇಶದ ಹೆರೋಡೋಟಸ್ ಏನ್ ಮಾಡ್ತಾನಪ್ಪ ಅಂದ್ರೆ ತನ್ನ ಒಂದು ಗ್ರಂಥವನ್ನು ಬರೀತಾನ, ಪರ್ಸಿಯನ್ ವಾರ್ಸ್. ಯಾವ್ದ? ಗ್ರೀಕ್ ದೇಶದ ಹೆರೋಡೋಟಸ್ ಯಾವ್ದು ಬರೀತಾನಪ್ಪ ಅಂದ್ರೆ ಗ್ರಂಥ ಪರ್ಸಿಯನ್ ವಾರ್ಸ್. ಈ ಗ್ರಂಥದ ಮುಖಾಂತರ ಏನ್ ಮಾಡ್ತಾನಪ್ಪ ಅಂದ್ರ, ಈ ಗ್ರಂಥದ ಮುಖಾಂತರ ಇತಿಹಾಸ ಎಂಬ ಪದವನ್ನು ಏನ್ ಮಾಡ್ತಾನ? ಪರಿಚಯ ಮಾಡ್ತಾನ. ಈ ಪರ್ಸಿಯನ್ ವಾರ್ಸ್ ಪ್ರಸಿದ್ಧ ಗ್ರಂಥ, ನೆನಪಿಟ್ಕೊಂಡ್ರೆ ಗ್ರೀಕ್ ದೇಶದ ಹೆರೋಡೋಟಸ್. ಇಲ್ಲಿ ಬರೆದಿರ್ತೇನೆ ನೋಡು, ಹೆರೋಡೋಟಸ್ ಯಾವ ಗ್ರಂಥ ಬರೀತಾನ? ಈ ಪರ್ಸಿಯನ್ ವಾರ್ಸ್ ಎಂಬ ಗ್ರಂಥದ ಮುಖಾಂತರ ಇತಿಹಾಸ ಎಂಬ ಶಬ್ದವನ್ನು ಮೊದಲು ತರ್ತಾನ. ಹಂಗಾಗಿ ಇವನು ಇತಿಹಾಸವನ್ನು ವೈಜ್ಞಾನಿಕವಾಗಿ ಅಧ್ಯಯನ ಮಾಡಿದ್ದರಿಂದ ಇವನಿಗೆ ಏನಂತ ಕರೀತಾರ? ಇತಿಹಾಸದ ಪಿತಾಮಹ ಅಂತ ಕರೀತಾರ. ಪ್ರಶ್ನೆ ಕೇಳ್ತಾನ, ಏನಂತ ಕೇಳ್ತಾನ? ಈಗೆಲ್ಲ ಇತಿಹಾಸದ ಪಿತಾಮಹ ಯಾರು ಕೇಳಿದ ತಕ್ಷಣ ಸಡನ್ ಆಗಿ ಎಲ್ಲರೂ ಹಾಕಿಬಿಡ್ತೀರಿ, ಇತಿಹಾಸದ ಪಿತಾಮಹ ಯಾರಂತ ಕೇಳಿದ್ರೆ ಇದೇನು ಅಷ್ಟೇನು ತಪ್ಪೇನಲ್ಲ. ಅವಾಗ ಏನ್ ಕೇಳ್ತಾನ? ಈಗ ಮೊದಲು ಏನ್ ಕೇಳ್ತದ? ಇತಿಹಾಸದ ಪಿತಾಮಹ ಯಾರು ಕೇಳಿದ ತಕ್ಷಣ ಸಡನ್ ಆಗಿ ನಾವೇನ್ ಮಾಡ್ತಿದ್ದು? ಹೆರೋಡೋಟಸ್ ಇರುತ್ತೆ ಹೇಳ್ಬಿಡ್ತಿದ್ದು. ಈಗೆಲ್ಲ ಚೇಂಜ್ ಮಾಡ್ಬಿಟ್ಟ ನಾವು. ಹೆರೋಡೋಟಸ್ ಯಾವ ದೇಶದನು ಅಂದ ತಕ್ಷಣ ನಾವು ಗ್ರೀಕ್ ದೇಶಕ್ಕೆ ಗುಂಡು ಹಾಕಿ ಬರ್ಬೇಕು. ಗೊತ್ತಾಯ್ತು? ಈಗ ಗ್ರೀಕ್ ಭಾಷೆ ಇತಿಹಾಸ ಎಂಬ ಪದ ಯಾವ ಭಾಷೆಯಿಂದ ಬಂತಂದ್ರ ಗ್ರೀಕ್ ಭಾಷೆ ಅಂತ ಹೇಳ್ಬೇಕು. ಹಂಗಾದ್ರ ಇತಿಹಾಸದ ಪಿತಾಮಹ ಹೆರೋಡೋಟಸ್ ಆದ್ರೆ ಭಾರತದ ಇತಿಹಾಸದ ಪಿತಾಮಹ, ಭಾರತ ಇತಿಹಾಸದ ಪಿತಾಮಹ ಯಾರಪ್ಪ ಅಂದ್ರ ಕಲ್ಲಹನ. ಇತಿಹಾಸದ ಪಿತಾಮಹ, ನಮ್ಮ ಭಾರತ ಇತಿಹಾಸದ ಪಿತಾಮಹ ಯಾರಪ್ಪ ಅಂದ್ರ ಕಲ್ಲನ.
ಈ ಕಲ್ಲನನ್ನು 12ನೇ ಶತಮಾನದೊಳಗೆ ಒಂದು ಗ್ರಂಥ ಬರ್ತಾನೆ. ಎಷ್ಟನೇ ಶತಮಾನ? 12ನೇ ಶತಮಾನದೊಳಗೆ ಒಂದು ಗ್ರಂಥ ಬರೀತಾನ. ಯಾವ್ದಪ್ಪ ಅಂದ್ರೆ ರಾಜ್ಯ ತರಂಗಿಣಿ. ನೆನಪಿಟ್ಕೋರಿಪ್ಪ. ಈ ರಾಜ್ಯ ತರಂಗಿಣಿ ಗ್ರಂಥವನ್ನು ಅವ್ನು ಹೆಂಗ್ ಕೇಳಕತ್ತಾನಪ್ಪ ಅಂದ್ರೆ ವಾದ ಇತಿಹಾಸದ ಪಿತಾಮಹ ಕೇಳಿದ ತಕ್ಷಣ ಕಲ್ಲನ್ ಅಂತ ಹಾಕಿ ಬರ್ತೀವಿ. ಕಲ್ಲನ ಗ್ರಂಥ ಯಾವ್ದು ಕೇಳ್ರ ರಾಜ್ಯ ತರಂಗಿಣಿ ಹಾಕಿ ಬರ್ತೀವಿ. ಮೊನ್ನೆ ನಡೆದಂತ TET ಎಕ್ಸಾಮ್ದೊಳಗೆ ಏನ್ ಕೇಳಿದಂದ್ರ ಸಮುದ್ರಗುಪ್ತನಿಗೆ ಸಂಬಂಧಪಟ್ಟ ಅಲಹಾಬಾದ್ ಸ್ತಂಭ ಶಾಸನವನ್ನು ಯಾರು ಹೊರಡಿಸ್ತಾರೆ? ಹರಿಸೇನ್ ಹೊರಡಿಸ್ತಾನ. ಆದ್ರೆ ಹರಿಸೇನನ್ನು ಹೊರಡಿಸಿರುವಂತ ಅಲಹಾಬಾದ್ ಸ್ತಂಭ ಶಾಸನ ಯಾವ ಭಾಷೆ ಒಳಗೆ ಐತೆ ಅಂತ ಕೇಳಿದ್ರು. ಅವಾಗ ನಾ ಯಾವ ಭಾಷೆ ಒಳಗೆ ನಾನೇ ಬರ್ದೇನೆ ಎಕ್ಸಾಮ್ ಯಾವ ಭಾಷೆ ಒಳಗೆ ಐತೆ ನೋಡ್ತೀನಿ. ಪ್ರಾಕೃತ ಹಾಕಿ ಬರಲ್ಲ ನಾನು ಅನ್ಕೊಂಡಿನ. ಅದ ಸಂಸ್ಕೃತ ಭಾಷೆ ಒಳಗೈತಿ. ಅದೇ ರೀತಿ ಇದು ಸಂಸ್ಕೃತ ಭಾಷೆ ಒಳಗೈತಿ. ನೋಡ್ರ, ಗುಪ್ತರ ಕಾಲಕ್ಕೆ ಸಂಬಂಧಪಟ್ಟು ನಾವು ಗುಪ್ತರ ಕಾಲದೊಳಗೆ ಇದನ್ನ ಸ್ವಲ್ಪ ಬಿಟ್ಟ ಗುಪ್ತರ ಕಾಲಕ್ಕೆ ನಾವು ಅದೊಂದ್ರೆ ತಿಳ್ಕೊರ. ಅಲ್ಲಿ ಸಂಸ್ಕೃತ ಸಾಹಿತ್ಯದ ಸುವರ್ಣ ಯುಗ ಕರೀತಾರ. ಕಲೆ ವಾಸ್ತುಶಿಲ್ಪದ ಸುವರ್ಣ ಯುಗ ಅಂತಂದು ಯಾವ್ದು ಗುಪ್ತರ ಕಾಲಕ್ಕೆ ಕರೀತಾರ. ರಾಜ್ಯ ತರಂಗಿಣಿ ಹಂಗಾದ್ರೆ ಯಾವ ಭಾಷೆ? ಹಿಂಗೂ ಕೇಳ್ಬೋದಲ್ಲ. ಕಲ್ಲನನ್ನು ಬರೆದಂತ ರಾಜ್ಯ ತರಂಗಿಣಿ ಯಾವ ಭಾಷೆ ಒಳಗೈತೆ ಅಂತ ಕೇಳೋ ನೀವು ಯಾವ್ದು ಹಾಕಿರ್ಬೇಕು? ಸಂಸ್ಕೃತ ಭಾಷೆ ಒಳಗೆ. ಅದಕ್ಕಾಗಿ ನೆನಪಿಟ್ಕೋರಿ, ಆಯ್ತಾ? ಹಾಗಾದ್ರೆ ಇತಿಹಾಸದ ಅರ್ಥ ಬೇಕಲ್ಲ. ಇತಿಹಾಸ ಎಂದ್ರೆ ಏನಪ್ಪ ಅಂದ್ರ ಮಹಾನ್ ವ್ಯಕ್ತಿಗಳ ಮಹತ್ವಪೂರ್ಣ ಘಟನೆಗಳನ್ನ ಒಂದು ಕಡೆ ದಾಖಲೆ ಮಾಡಿ ಇಟ್ಕೊಳ್ಳೋದು ಏನಿತ್ತು? ಇತಿಹಾಸ. ಅರ್ಥ ಆಯ್ತು? ಇತಿಹಾಸ ಅಂದ್ರೆ ಏನಪ್ಪಾ ಅಂದ್ರ ಮಹಾನ್ ವ್ಯಕ್ತಿಗಳ ಅವರ ಮಹತ್ವಪೂರ್ಣ ದಾಖಲೆಗಳು ಅವ್ರ ದಾಖಲೆಗಳನ್ನೇನ ಮುಂದಿನ ಪೀಳಿಗೆಯವರು ನೆನಪಿಟ್ಕೊಳ್ಳುವಂಥದ್ದು ಏನ ಇತಿಹಾಸ ಕರಿತೀವಿ. ಇದನ್ನ ಹೇಳಿದವ್ರು ಯಾರಪ್ಪ ಅಂದ್ರ ಹೆರೋಡೋಟಸ್. ಹಂಗಾದ್ರ ಸಂತ ಅಗಸ್ಟೈನ್ ಅವನೊಂದು ವಾಕ್ಯ ಕೊಡ್ತಾನ. ಅವನ ಗ್ರಂಥ ಬರೀತಾನ ಸಂತ ಅಗಸ್ಟೈನ್. ಯಾವ ಗ್ರಂಥ ಬರೀತಾನ? ಸಂತ ಅಗಸ್ಟೈನ್ ಒಂದು ಗ್ರಂಥ ಬರೀತಾನ. ಅದ್ರ ಗ್ರಂಥದ ಹೆಸರು ಏನಪ್ಪಾ ಅಂದ್ರ ಸಿಟಿ ಆಫ್ ಗಾಡ್. ಯಾವ್ದ? ಸಿಟಿ ಆಫ್ ಗಾಡ್. ಸಿಟಿ ಆಫ್ ಗಾಡ್. ಈ ಗ್ರಂಥ ಯಾರು ಕೇಳ್ತಾರ? ನೀವೇನ್ ಹೇಳ್ಬೇಕು? ಸಂತ ಅಗಸ್ಟೈನ್ ಅಂತ ಹೇಳ್ಬೇಕು. ಇವ ಏನ್ ಹೇಳ್ತಾನಪ್ಪ ಅಂದ್ರ ದುಷ್ಟ ಶಕ್ತಿಗಳ ಮೇಲೆ, ಯಾವ ಶಕ್ತಿ? ದುಷ್ಟ ಶಕ್ತಿಗಳ ಮೇಲೆ ದೈವಶಕ್ತಿ, ದುಷ್ಟ ಶಕ್ತಿಗಳ ಮೇಲೆ ದೈವಶಕ್ತಿ ಗಳಿಸಿದ ಜಯವೇ ಇತಿಹಾಸ ಅಂತಂದು ಯಾರು ಹೇಳ್ತಾರ? ಸಂತ ಅಗಸ್ಟೈನ್ ಹೇಳ್ತಾನ. ಹೆರೋಡೋಟಸ್ ಏನು ಹೇಳ್ತಾನ? ಮಹಾನ್ ವ್ಯಕ್ತಿಗಳ ಅಥವಾ ಮಹತ್ವಪೂರ್ಣ ಸಾಧನೆಗಳನ್ನ ಗತಕಾಲದ ವ್ಯಕ್ತಿಗಳನ್ನ ನೆನಪಿಟ್ಟುಕೊಳ್ಳೋದ ಇತಿಹಾಸತೆ ಯಾರು ಹೇಳ್ತಾರ? ಹೆರೋಡೋಟಸ್ ಹೇಳ್ತಾನ. ಸಂತ ಅಗಸ್ಟೈನ್ ಹೇಳ್ತಾನು ದುಷ್ಟ ವ್ಯಕ್ತಿಗಳ ನಡುವೆ ಮತ್ತು ದೈವ ವ್ಯಕ್ತಿಗಳ ನಡುವಂತ ಏನು ಸಮರ ಐತ್ಲೆ ಅದನ್ನ ಇತಿಹಾಸ ಅಂತ ಹೇಳ್ತಾರ. ಹಂಗಾದ್ರೆ ನಮ್ ಜವಾಹರ್ಲಾಲ್ ನೆಹರು ಅವ್ರು ಹೇಳ್ತಾರ. ಏನಂತ ಹೇಳ್ತಾರೋ? ಅನಾಗರಿಕತೆಯಿಂದ ನಾಗರಿಕತೆಯಡಿಗೆ ಸಾಗಿದ ಮಾನವನ ಇತಿಹಾಸ, ಮಾನವನ ಚರಿತ್ರೆಯೇ ಇತಿಹಾಸ ಅಂತ ಕರೀತಾರೆ. ಹಿಂಗ ಹಲವಾರು ಇತಿಹಾಸಕಾರರು ತಮ್ಮ ಅನಿಸಿಕೆಗಳನ್ನ ಕೊಟ್ಕೊಂತ ಬರ್ತಾರ. ಇಲ್ಲಿ ಕಾರ್ಲ್ ಮಾರ್ಕ್ಸ್ ಬರ್ತಾನೆ. ಕಾರ್ಲ್ ಮಾರ್ಕ್ಸ್ ಏನಂತಂದು ಹೇಳ್ತಾನಂದ್ರ ಉಳ್ಳವರು ಮತ್ತು ಇಲ್ಲದವರ ನಡುವಿನ ಹೋರಾಟವೇ ಇತಿಹಾಸ. ಯಾರು ಹೇಳ್ತಾರೋ? ಕಾರ್ಲ್ ಮಾರ್ಕ್ಸ್ ಹೇಳ್ತಾನ. ಗೊತ್ತಾಯ್ತು? ಹೆರೋಡೋಟಸ್ ಮಹತ್ವಪೂರ್ಣ ಘಟನೆಗಳನ್ನು ದಾಖಲೆ ಮಾಡ್ಕೊಂತ ಮುಂದಿನ ಪೀಳಿಗೆ ಇರಬೇಕು ನೆನಪು. ಅವು ಲಿಖಿತ ರೂಪದಾಗಿರ್ಲಿ, ಯಾವುದೇ ರೂಪದಾಗಿರ್ಲಿ, ಅವು ಮುಂದಿನ ಪೀಳಿಗೆ ನೆನಪಿಟ್ಕೋಬೇಕು. ಅಂತ ದಾಖಲಾತಿಗಳದ್ದು ಏನ್ ಮಾಡೋದ? ಅದಕ್ಕೆ ಇತಿಹಾಸ ತಂದು ಕರೆದ್ರು. ಹಂಗಾರೆ ಸಂತ ಅಗಸ್ಟೈನ್ ಏನ್ ಹೇಳ್ತಾನು? ದೈವ ಶಕ್ತಿ ಮತ್ತು ದುಷ್ಟ ಶಕ್ತಿಗಳ ನಡುವೆ ಏನು ಯುದ್ಧ ನಡೆದಿರ್ತಿತ್ಲ ಅದಕ್ಕೆ ಏನಂತ ಕರಿತೀವಿ ನಾವು? ಇತಿಹಾಸ ಅಂತ ಕರೆದು. ಉಳ್ಳವರು ಮತ್ತು ಇಲ್ಲದವರ ನಡುವಿನ ಹೋರಾಟ, ಇದನ್ನ ಯಾರು ಹೇಳಿದವರು ಅಂತ ನಿಮ್ಮ ಮುಂದಿನ ಪ್ರಶ್ನೆ, ಮುಂದಿನ ಪರೀಕ್ಷೆ ಒಳಗೆ ಕೇಳಿದ ತಕ್ಷಣ ನೀವೇನ್ ಹೇಳ್ಬೇಕು? ಕಾರ್ಲ್ ಮಾರ್ಕ್ಸ್ ಅಂತ ಹೇಳ್ಬೇಕು. ಜವಾಹರ್ಲಾಲ್ ನೆಹರು ಏನ್ ಹೇಳ್ತಾರೋ? ಅನಾಗರಿಕತೆಯಿಂದ ನಾಗರಿಕತೆಯಲ್ಲಿಗೆ. ಮುಂದೆ ಬರ್ತೈತಿ ನಿಮ್ಗೆ ಶಿಲಾಯುಗದೊಳಗೆ ಬರ್ತೈತಿ. ಹಳೆ ಶಿಲಾಯುಗ, ಮಧ್ಯಶಿಲಾಯುಗ, ನವಶಿಲಾಯುಗ. ಅವಾಗ ನಾಗರಿಕತೆ ಇರಲಿಲ್ಲ. ಹಳೆ ಶಿಲಾಯುಗದ ಮಾನವ ಅವನ ಅನಾಗರಿಕ ಆಗಿದ್ದ. ಎಲ್ಲೋ ಪ್ರಾಣಿಗಳನ್ನ ಭೇಟಿಯಾಡಿ ತಿಂದು ಅವನು ಬದುಕ್ತಿದ್ದ. ಅದರಿಂದ ಏನಾಗಿತ್ತು? ಅನಾಗರಿಕತೆಯಿಂದ ನಾಗರಿಕತೆಯಡೆಗೆ ಒಂದು ಹಂತವಾಗಿ ಸಾಗಿದ ಮಾನವನ ಇತಿಹಾಸವೇ ಏನಂತ ಹೇಳ್ತಾನ? ಮಾನವನ ಈ ಹೋರಾಟವೇ ಇತಿಹಾಸ ಅಂತಂದು ಯಾರು ಹೇಳ್ತಾರೋ? ಜವಾಹರ್ಲಾಲ್ ನೆಹರು ಹೇಳ್ತಾರೆ. JB ಬ್ಯೂರಿ ಹೇಳ್ತಾನೆ ಇತಿಹಾಸ ಎಂಬುದು ಒಂದು ವಿಜ್ಞಾನ ಇದ್ದಂಗ, ಅದು ಹೆಚ್ಚುನೂ ಅಲ್ಲ ಕಡಿಮೆನೂ ಅಲ್ಲ. ಯಾರು ಹೇಳ್ತಾರ? JB ಬ್ಯೂರಿ ಹೇಳ್ತಾನ. ಈ ರೀತಿಯಾಗಿ ಹಲವಾರು ಇತಿಹಾಸಕಾರರು ಏನ್ ಮಾಡ್ತಾರ? ತಮ್ಮ ಅನಿಸಿಕೆಗಳನ್ನ ಹಿಡ್ಕೊಂಡು ಬಂದಾರ.
ಹಂಗಾದ್ರೆ ಇತಿಹಾಸವನ್ನು ಇಲ್ಲಿ ನೋಡ್ರೆ ಇತಿಹಾಸವನ್ನು 2 ಭಾಗವಾಗಿ ವಿಂಗಡಣೆ ಮಾಡ್ತೀವಿ. ನಮ್ಮ ಪ್ರೀತಿಯ ಇತಿಹಾಸವನ್ನು 2 ಭಾಗವಾಗಿ ವಿಂಗಡಣೆ ಮಾಡ್ತೀವಿ. ಒಂದನೇದು ಯಾವುದಪ್ಪ ಅಂದ್ರೆ ಇತಿಹಾಸ ಕಾಲ. ಯಾವ ಕಾಲ? ಇತಿಹಾಸ ಕಾಲ. ಇನ್ನೊಂದು ಇತಿಹಾಸ ಪೂರ್ವ ಕಾಲ. ಇತಿಹಾಸ ಪೂರ್ವ ಕಾಲ. ಇತಿಹಾಸ ಕಾಲವನ್ನು ರಚಿಸಲು ಲಿಖಿತ ರೂಪದ ದಾಖಲೆಗಳನ್ನು ಒದಗಿಸುವ ಕಾಲವನ್ನು ಇತಿಹಾಸ ಕಾಲ ಅಂತೀವಿ. ಇಲ್ಲಿ ಲಿಖಿತ ರೂಪದ ದಾಖಲೆಗಳ ಒದಗಿಸುವ ಕಾಲವನ್ನು ಇತಿಹಾಸದ ಕಾಲ ಅಂತೀವಿ. ಇತಿಹಾಸವನ್ನು ರಚಿಸಲು ಯಾವುದೇ ರೀತಿಯ ಲಿಖಿತ ದಾಖಲೆಗಳನ್ನು ಒದಗಿಸದೇ ಇರುವ ಕಾಲವನ್ನು ಇತಿಹಾಸ ಪೂರ್ವ ಕಾಲ ಅಂತ ಕರಿತೀವಿ. ಗೊತ್ತಾಯ್ತು? ಇತಿಹಾಸವನ್ನು 2 ಭಾಗ ಮಾಡ್ತೀವಿ. ಒಂದು ಇತಿಹಾಸ ಕಾಲ ಮತ್ತೊಂದು ಇತಿಹಾಸ ಪೂರ್ವ ಕಾಲ. ಈಗ ಇತಿಹಾಸ ಕಾಲವನ್ನು ಬಿಟ್ಟ ಇತಿಹಾಸ ಪೂರ್ವ ಕಾಲಕ್ಕೆ ಬಂದು ಅಂದ್ರೆ ತಿಳ್ಕೊರಿ, ಇಲ್ಲಿ ಯಾವುದೇ ಲಿಖಿತ ದಾಖಲೆಗಳು ಇರಂಗಿಲ್ಲ. ಲಿಖಿತ ದಾಖಲೆಗಳು ಮತ್ತು ಈ ಲಿಖಿತ ಆಧಾರಗಳನ್ನು ಒದಗಿಸದೆ ಸಿಗದೇ ಇರುವಂತ ಕಾಲವನ್ನು ಇತಿಹಾಸ ಪೂರ್ವ ಕಾಲ ಎಂದು ನಾವು ಏನ್ ಮಾಡ್ತೀವಿ? ಕರಿತೀವಿ. ಅರ್ಥ ಆಯ್ತಲ್ಲ? ಇಷ್ಟೇ ಇತಿಹಾಸ ಎಂದರೇನು, ಅಲ್ಲಿ ಅಲ್ಲಂತ ಅವರ ಇತಿಹಾಸ ಅರ್ಥ ಏನ, ಇತಿಹಾಸ ಯಾವ ಭಾಷೆಯಿಂದ ಬಂತು, ಇಷ್ಟೇ ಸ್ವಲ್ಪ 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 ಸರ್ವಜ್ಞನ ಮಾತು ಹೇಳ್ತಾರೆ. ಸರ್ವಜ್ಞನೆಂಬುವನು ಗರ್ಭದಿಂದ ಆದವನೇ, ಸರ್ವಜ್ಞನೆಂಬುವನು ಗರ್ಭದಿಂದ ಆದವನೇ, ಸರ್ವರೊಳಗೊಂದು ನುಡಿವಿರುತ್ತು ವಿದ್ಯೆ ಪರ್ವತಿವೆ ಆದ ಸಾಗರ. ಗೊತ್ತಾಯ್ತಲ್ಲ? ಹಂಗ ಸ್ವಲ್ಪ 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 ಮಾಹಿತಿಯನ್ನು ನಾವು ಇಟ್ಕೊಂತ ಹೆಕ್ಕೊಂತ ಅಲ್ಲಿಂದ ಇಲ್ಲಿಂದ ತಗೊಂತ ಹೋದ ತಕ್ಷಣ ನಮ್ಗೆಲ್ಲ ಬರ್ತದೆ. ಒಮ್ಮೆಗೆ ಬಾ ಅಂದ್ರೆ ಒಮ್ಮೆಗೆ ನೆನಪಿಡಂದ್ರೆ ಎಲ್ಲ ನೆನಪಿಡಕ್ ಆಗ್ತದ. ಹಂಗಿಲ್ಲ, ದಿವಸ ಇನ್ನೊಂದು ಸ್ವಲ್ಪ ಕಲಿಯೋಣ, ಮತ್ತೊಂದು ಸ್ವಲ್ಪ ಯಾರು ನೋಡ್ತಾ ಕಲಿಬೇಕು. ನಾವು ಶಿಶು ಕೇಂದ್ರಿತ ಶಿಕ್ಷಣ ವ್ಯವಸ್ಥೆ ನೋಡಿ ಕಲಿ ಮಾಡಿ ಕಲಿ ಅಂತ ಕರಿತೀವಿ ನಾವು. ಹಂಗಿಲ್ಲ ಅಂದ್ರೆ ಸ್ವಲ್ಪ ಸ್ವಲ್ಪ ನೋಡಿ ಕಲ್ಕೊಂತ ಏನ್ ಮಾಡೋದು ನಾವು ಅದೆಲ್ಲ ಬಿಡ್ರಿ. ಈಗ ಇತಿಹಾಸವನ್ನು 2 ಭಾಗಗಳು ಮಾಡ್ತಾರೆ. ಒಂದು ಇತಿಹಾಸ ಕಾಲ ಮತ್ತೊಂದು ಇತಿಹಾಸ ಪೂರ್ವ ಕಾಲ. ಇತಿಹಾಸ ಪೂರ್ವ ಕಾಲದ ಮುಂದೆ ಏನ್ ಬರ್ತಿತ್ತಪ್ಪ ಅಂದ್ರೆ ಶಿಲಾಯುಗ ಬರ್ತೈತಿ. ಅದ್ರಾಗ ಒಂದನೇದು ಯಾವ್ದಪ್ಪ ಅಂದ್ರೆ ಹಳೆಯ ಶಿಲಾಯುಗ. ಯಾವ ಶಿಲಾಯುಗ? ಹಳೆಯ ಶಿಲಾಯುಗ. ಈ ಇತಿಹಾಸ ಪೂರ್ವ ಕಾಲದೊಳಗ ಮತ್ತೆ 3 ಭಾಗವಾಗಿ ವಿಂಗಡಣೆ ಮಾಡ್ತೀವಿ. ಒಂದನೇದು ಹಳೆಯ ಶಿಲಾಯುಗ, ಎರಡನೇದು ಮಧ್ಯ ಶಿಲಾಯುಗ. ಒಂದನೇದು ಹಳೆಯ ಶಿಲಾಯುಗ, ಎರಡನೇದು ಮಧ್ಯ ಶಿಲಾಯುಗ. ಇದರಲ್ಲಿ 3ನೇದು ಯಾವ್ದಪ್ಪ ಅಂದ್ರೆ ನವಶಿಲಾಯುಗ. ಯಾವ್ದ? ನವಶಿಲಾಯುಗ. ಇದು ಎಲ್ಲಿಪ್ಪ ಅಂದ್ರೆ ಇತಿಹಾಸ ಪೂರ್ವ ಕಾಲದೊಳಗ ಒಂದು ಹಳೆಯ ಶಿಲಾಯುಗ, ಮತ್ತೊಂದು ಮಧ್ಯ ಶಿಲಾಯುಗ, ಮತ್ತೊಂದು ನವಶಿಲಾಯುಗ. ಇಂಗ್ಲಿಷಿನೊಳಗೆ ನಾವು ಇದಕ್ಕ ಪ್ಯಾಲಿಯೋಲಿಥಿಕ್ ಏಜ್, ಮೆಸೋಲಿಥಿಕ್ ಏಜ್, ನಿಯೋಲಿಥಿಕ್ ಏಜ್ ಅಂತ ಕರಿತೀವಿ. ಹಿಂಗ ಇತಿಹಾಸ ಪೂರ್ವ ಕಾಲವನ್ನು ನಾವು 3 ಭಾಗವಾಗಿ ವಿಂಗಡಣೆ ಮಾಡಿದಪ್ಪ ಅಂದ್ರ ಇನ್ನು ನೆಕ್ಸ್ಟ್ ಏನಪ್ಪಾ ಅಂದ್ರ ಹಳೆಯ ಶಿಲಾಯುಗ, ಮಧ್ಯ ಶಿಲಾಯುಗ ಮತ್ತು ನವಶಿಲಾಯುಗ ಮಾಡಿರ್ತೀವಿ. ಈಗ ನಾವು ಒಂದೊಂದಾಗಿ ನೋಡ್ಕೊಂತ ಹೋಗೋಣ್ರಿ. ಈಗ ಮಧ್ಯ ಶಿಲಾಯುಗ ಆಮೇಲೆ ನೋಡೋಣ್ರಿ. ಈಗ ಹಳೆಯ ಶಿಲಾಯುಗವನ್ನು ಮತ್ತು ನಾವು ಒಂದೊಂದಾಗಿ ನೋಡ್ಕೊಂತ ಹೋಗೋಣ್ರಿ. ಇಲ್ಲಿ ಕೇಳ್ರಿ, ಈ ಹಳೆಯ ಶಿಲಾಯುಗ ಎಂಬ ಪದವನ್ನು ನೀಡಿದವರು ಯಾರಪ್ಪ ಅಂದ್ರೆ ಜಾನ್ ಲುಬಾಕ್. ಯಾರ? ಜಾನ್ ಲುಬಾಕ್. ಈ ಪದವನ್ನು ಮೊದಲು ನೀಡಿದವರು ಯಾರಪ್ಪ ಅಂದ್ರ ಜಾನ್ ಲುಬಾಕ್. ಇಂಗ್ಲಿಷಿನೊಳಗೆ ಇದಕ್ಕೆ ಏನಂತ ಕರೀತಾರ? ಪ್ಯಾಲಿಯೋಲಿಥಿಕ್ ಏಜ್. ಯಾವ ಏಜ್? ಪ್ಯಾಲಿಯೋಲಿಥಿಕ್ ಏಜ್. ಪ್ಯಾಲಿಯೋಲಿಥಿಕ್ ಏಜ್ ಅಂತ ಕರೀತಾರ. ಈ ಪ್ಯಾಲಿಯೋ ಎಂದರೆ ಹಳೆಯ. ಪ್ಯಾಲಿಯೋ ಅಂದರೆ ಏನಪ್ಪಾ ಅಂದ್ರ ಹಳೆಯ. ಪ್ಯಾಲಿಯೋ ಅಂದರೆ ಹಳೆಯ, ಲಿಥಿಕ್ ಎಂದರೆ ಶಿಲೆ. ಲಿಥಿಕ್ ಅಂದ್ರೆ ಏನು? ಶಿಲೆ. ಹಳೆಯ ಶಿಲಾಯುಗ ಅಂತ ಹೆಸರು ಕೊಟ್ಟವರು ಜಾನ್ ಲುಬಾಕ್. ಪ್ಯಾಲಿಯೋಲಿಥಿಕ್ ಏಜ್ ಅಂತ ಇಂಗ್ಲಿಷ್ ಒಳಗೆ ಕರೀತಾರ. ಪ್ಯಾಲಿಯೋ ಅಂದ್ರೆ ಹಳೆಯ, ಲಿಥಿಕ್ ಅಂದ್ರೆ ಶಿಲೆ. ಹಂಗಾದ್ರ ಈ ಹಳೆಯ ಶಿಲಾಯುಗದ ಮಾನವನಿಗೆ ನಾವ್ ಏನಂತ ಕರಿತೀವಿ ಅಂದ್ರೆ ಕ್ವಾರ್ಟರ್ಜೈಟ್ ಮಾನವ. ಏನಂತ ಕರಿತೀವಿ? ಕ್ವಾರ್ಟರ್ಜೈಟ್ ಮಾನವ. ಯಾವ ಮಾನವ? ಕ್ವಾರ್ಟರ್ಜೈಟ್ ಮಾನವ ಅಥವಾ ಬೆನಚುಕಲ್ಲಿನ ಮನುಷ್ಯ. ಏನ? ಬೆನಚುಕಲ್ಲಿನ ಮನುಷ್ಯ. ಹಳೆಯ ಶಿಲಾಯುಗದ ಮಾನವನನ್ನು ನಾವು ಏನಂತ ಕರಿತೀವಿ? ಕ್ವಾರ್ಟರ್ಜೈಟ್ ಮಾನವ ಅಥವಾ ಬೆನಚುಕಲ್ಲಿನ ಮನುಷ್ಯ ಅಂತ ಕರಿತೀವಿ. ಹಳೆಯ ಶಿಲಾಯುಗದ ಮಾನವನು ಏನ್ ಮಾಡ್ತಿದ್ದಪ್ಪ ಅಂದ್ರ
ಗುಹೆಗಳಲ್ಲಿ ಮರದ ಪೊಟರೆಗಳಲ್ಲಿ ಏನ್ ಮಾಡ್ತಿದ್ದ, ವಾಸ ಮಾಡ್ತಿದ್ದ. ಅವನು ಆಹಾರವನ್ನು ತಯಾರಕನಾಗಿರಲಿಲ್ಲ, ಆಹಾರವನ್ನು ಏನ್ ಮಾಡ್ತಿದ್ದ, ಸಂಗ್ರಹಕನಾಗಿದ್ದ. ಹಂಗಾದ್ರ ಈ ಹಳೆ ಶಿಲಾಯುಗದ ಮಾನವನು ಏನ್ ಮಾಡ್ತಿದ್ದಪ್ಪ ಅಂದ್ರ ಪ್ರಾಣಿಗಳನ್ನ ಏನ್ ಮಾಡ್ತಿದ್ದ, ಬೇಟೆಯಾಡ್ತಿದ್ದ. ಆ ಪ್ರಾಣಿಗಳನ್ನ ಬೇಟೆಯಾಡಿ ಏನ್ ಮಾಡ್ತಿದ್ದ, ಅದರಿಂದ ಪ್ರಾಣಿಗಳಿಂದ ತಾನು ಏನ್ ಮಾಡ್ತಿದ್ದ, ಹಸಿ ಮಾಂಸ, ಗೆಡ್ಡೆ ಗೆಣಸಗಳನ್ನು ತಿಂದು ಏನ್ ಮಾಡ್ತಿದ್ದ, ಹಳೆ ಶಿಲಾಯುಗದ ಮಾನವ ಬದುಕ್ತಿದ್ದ. ನಾವ್ ಹೇಳಿ ಹಳೆ ಶಿಲಾಯುಗದ ಮಾನವನಿಗೆ ನಾವ್ ಏನಂತ ಕರಿತೀವಿ, ಕ್ವಾರ್ಟರ್ಸೈಟ್ ಮಾನವ ಅಥವಾ ಗಣೇಶ ಕಲ್ಲಿನ ಮಾನವ. ಹಂಗಾದ್ರ ಹಳೆಯ ಶಿಲಾಯುಗದ ಮಾನವ ಹೆಂಗಿದ್ದಪ್ಪ ಅಂದ್ರ ಅವನು ನಿಗ್ರಿಟೋ ಜನಾಂಗಕ್ಕೆ ಸೇರಿದವನಾಗಿದ್ದ. ಯಾವ ಜನಾಂಗ? ನಿಗ್ರಿಟೋ ಜನಾಂಗಕ್ಕೆ ಸೇರಿದವನಾಗಿದ್ದ. ನಿಗ್ರಿಟೋ ಜನಾಂಗ. ಈಗ ನಾವು ಸದ್ಯದಲ್ಲೇ ಇಲ್ಲೇ ನಾವು ನೋಡ್ಬೋದು, ನಮ್ಮ ಸಮೀಪ ಕರ್ನಾಟಕ ರಾಜ್ಯದ ಉತ್ತರ ಕನ್ನಡ ಜಿಲ್ಲೆಯ ಶಿರಸಿ ಮತ್ತು ಸಿದ್ದಾಪುರದಲ್ಲಿ ನಾವು ಸಿದ್ಧಿ ಜನಾಂಗ ಅಂತ ಕರಿತೀವಲ್ಲ, ಈ ನಿಗ್ರಿಟೋ ಜನಾಂಗಕ್ಕೆ ಅವರ ಸಾಮ್ಯತೆ ಐತಿ. ನಿಗ್ರಿಟೋ ಜನಾಂಗ ಹೆಂಗಿದ್ರಪ್ಪ ಅಂದ್ರ ಎತ್ತರ ಕಡಿಮೆ, ಚಪ್ಪಟೆ ಮೂಗು, ಒರಟು ಕೂದಲು, ಈ ರೀತಿಯ ಲಕ್ಷಣಗಳನ್ನ ಯಾರು ಹೊಂದಿದ್ರಪ್ಪ ಅಂದ್ರ ನಿಗ್ರಿಟೋ ಜನಾಂಗ. ಈ ನಿಗ್ರಿಟೋ ಜನಾಂಗದ ಮಾನವರು ಯಾವ ತರ ಇದ್ರು ಅದೇ ತರ ಹಳೆ ಶಿಲಾಯುಗದ ಮಾನವರು ಹೋಲಿಕೆ ಇತ್ತು. ಆಯ್ತಾ? ಹಂಗಾದ್ರೆ ಹಳೆ ಶಿಲಾಯುಗದ ಮಾನವನು ಏನ್ ಮಾಡ್ತಿದ್ದಪ್ಪ ಅಂದ್ರ ಈ ಪ್ರಾಣಿಗಳ ಜೊತೆ ಭೇಟಿ ಆಡ್ಬೇಕಾದ್ರ ಇದು ಏನ್ ಕ್ವಾರ್ಟರ್ಸೈಟ್ ಅಥವಾ ಬೆನುಚಿ ಕಲ್ಲನ್ನು ಬಳಸ್ತಿದ್ದ. ಅವನ ಆಯುಧಗಳು ಏನಾಗಿದ್ದು ಅಂದ್ರೆ ಕಲ್ಲಿನಿಂದ ಕಲ್ಲಿನಿಂದ ತಯಾರಿಸಿದಂತ ಆಯುಧಗಳಾಗಿದ್ದು. ಗೊತ್ತಾಯ್ತು? ಕಲ್ಲಿನಿಂದ ತಯಾರಿಸಿದ ಆಯುಧಗಳಾಗಿದ್ದು. ಅವು ಆಯುಧಗಳು ಏನಿದ್ದಪ್ಪ ಅಂದ್ರೆ ದಪ್ಪ ದಪ್ಪ ಆಯುಧಗಳಾಗಿದ್ದು. ಅದರಿಂದ ಏನ್ ಮಾಡ್ತಿದ್ದಂದ್ರ ಈ ಹಳೆ ಶಿಲಾಯುಗದ ಮಾನವನು ಏನಾಗ್ತಿದ್ದ, ಪ್ರಾಣಿಗಳನ್ನ ಬೇಟೆ ಆಡಿ ಅದರಿಂದ ಏನ್ ಮಾಡ್ತಿದ್ದ, ತನ್ನ ಮಾಂಸಾಹಾರವನ್ನು ಸೇವನೆ ಮಾಡ್ಕೊಂತ ತನ್ನ ಜೀವನ ನಡೆಸ್ತಿದ್ದ. ಇವನು ಹಳೆ ಶಿಲಾಯುಗದ ಮಾನವನಿಗೆ ಏನಿರ್ಲಿಲ್ಲ, ಬೆಂಕಿಯ ಉಪಯೋಗ ಗೊತ್ತಿರಲಿಲ್ಲ. ತಿಳ್ಕೊರೆ, ಹಳೆ ಶಿಲಾಯುಗದ ಮಾನವನಿಗೆ ಬೆಂಕಿಯ ಬಗ್ಗೆ ಗೊತ್ತಿರಲಿಲ್ಲ. ಆದರೆ ಇತ್ತೀಚೆಗೆ ನಡೆದ ಸಂಶೋಧನೆಗಳ ಪ್ರಕಾರ ಆಂಧ್ರ ಪ್ರದೇಶದ ಕರ್ನೂಲಿನ ಗುಹೆಯ ಒಳಗೆ ಏನ್ ಸಿಕ್ಕವ, ಬೆಂಕಿಯ ಅಂದ್ರ ಈ ಹಳೆಯ ಶಿಲಾಯುಗದ ಅಂತ್ಯದ ಭಾಗದೊಳಗೆ, ಹಳೆಯ ಶಿಲಾಯುಗದ ಕೊನೆಯ ಭಾಗದೊಳಗೆ ಮಾನವನಿಗೆ ಏನಾಗ್ತೈತಿ, ಹಳೆ ಶಿಲಾಯುಗದ ಮಾನವನಿಗೆ ಬೆಂಕಿಯ ಉಪಯೋಗ ತಿಳಿತೈತಿ. ಅದ್ ಹೆಂಗ್ ಗೊತ್ತಾಗ್ತೈತಪ್ಪ ಅಂದ್ರ ಇದೇ ನಮ್ಮ ಪಕ್ಕದ ರಾಜ್ಯ ಆದಂತ ಆಂಧ್ರ ಪ್ರದೇಶದ ಕರ್ನೂಲಿನ ಗುಹೆಯೊಳಗೆ ಏನಾಗೈತಿ, ಬೂದಿಯ ದಿಬ್ಬಗಳು ಸಿಕ್ಕಾವ. ಸಂಶೋಧಕರು ಏನ್ ಮಾಡ್ಯಾರ, ಅದನ್ನ ಸಂಶೋಧನೆ ಮಾಡಿ ಆ ಬೂದಿಯ ದಿಬ್ಬಗಳು ಏನಾಗ್ಯಾವು, ಹಳೆ ಶಿಲಾಯುಗಕ್ಕೆ ಸಂಬಂಧಪಟ್ಟವ. ನಾವ್ ಹೇಳ್ಬೋದು ಬೆಂಕಿಯ ಉಪಯೋಗ ಗೊತ್ತಿರ್ಲಿಲ್ಲ, ಅವನಿಗೆ ಸ್ಥಿರ ಜೀವನ ಇರಲಿಲ್ಲ, ಯಾವುದೇ ವಾಸಸ್ಥಾನಗಳು ಇರಲಿಲ್ಲ. ಅವನ್ ಏನ್ ಮಾಡ್ತಿದ್ದ, ಈ ಪ್ರಾಣಿಗಳನ್ನ ಭೇಟಿ ಆಡ್ಕೊಂತ ಅದರಿಂದ ಏನ್ ಮಾಡ್ತಿದ್ದ, ಹಸಿ ಮಾಂಸವನ್ನು ಸೇವನೆ ಮಾಡ್ತಿದ್ದ, ಮರದ ಪಟರೆಗಳಲ್ಲಿ ವಾಸ ಮಾಡ್ತಿದ್ದ. ಹಿಂಗ ಅವನ ಜೀವನ ನಡೀತಿತ್ತು. ಅವನಿಗೆ ಬೆಂಕಿಯ ಉಪಯೋಗ ಗೊತ್ತಿರ್ಲಿಲ್ಲ. ಆದರೆ ಏನಾಕೈತಿ, ಈಗ ನಮ್ಮ ಕರ್ನೂಲಿನ ಗುಹೆಯೊಳಗೆ ಏನ್ ಸಿಕ್ಕಾವು, ಬೆಂಕಿಯ ಕುರುಗಳು ಸಿಕ್ಕುವುದರಿಂದ ಏನ್ ಹೇಳ್ತಾರಪ್ಪ ಅಂದ್ರೆ ವಿದ್ವಾಂಸರು, ಹಳೆಯ ಶಿಲಾಯುಗದ ಕೊನೆಯ ಭಾಗದಲ್ಲಿ ಈ ಹಳೆಯ ಶಿಲಾಯುಗದ ಮಾನವನಿಗೆ ಏನಾಗಿರ್ತೈತಿ ಅಂದ್ರೆ ಬೆಂಕಿಯ ಉಪಯೋಗ ಗೊತ್ತಿರ್ತೈತಿ. ತಿಳ್ಕೊರಿ, ಆಯ್ತಾ? ಈ ರೀತಿ ಏನಾಕೈತಿ, ನಿಗ್ರಿಟೋ ಜನಾಂಗಕ್ಕೆ ಸೇರಿದವನಾಗಿರ್ತಾನ. ಜಾನ್ ಲುಬಾಕ್ ಪ್ಯಾಲಿಯೋಲಿಥಿಕ್ ಅಂತಂದ ಶಬ್ದವನ್ನು ಬಳಕೆ ಮಾಡ್ತಾನ. ನಿಗ್ರಿಟೋ ಜನಾಂಗ ಆಯ್ತು, ಬೆಂಕಿಯ ಬಗ್ಗೆ ಅವನಿಗೆ ಗೊತ್ತಿರಂಗಿಲ್ಲ. ಹಂಗಾದ್ರ ಹಳೆಯ ಶಿಲಾಯುಗಕ್ಕೆ ಸಂಬಂಧಪಟ್ಟಂಗೆ ಯಾವ್ಯಾವ ನಮ್ಮ ಕರ್ನಾಟಕದಲ್ಲಿ ಬೇರೆ ಬೇರೆ ರಾಜ್ಯಗಳಲ್ಲಿ ಸಿಕ್ಕಂತ ಪ್ರದೇಶಗಳು ಅಂದ್ರೆ ಹಳೆಯ ಶಿಲಾಯುಗದ ಹಲವಾರು ಕುರುಹುಗಳೇನು ಸಿಗ್ತಾವಲ್ಲ, ಅವು ಯಾವ ಕುರುಹುಗಳು? ಒಂದು ಮಧ್ಯಪ್ರದೇಶದ ಬಿಂಬಿಟ್ಕಾ. ಮಧ್ಯಪ್ರದೇಶದ ಬಿಂಬಿಟ್ಕಾ ಬೆಟ್ಟ. ಯಾವ ಬೆಟ್ಟ? ಬಿಂಬಿಟ್ಕಾ ಬೆಟ್ಟ. ಈ ಬೆಟ್ಟದಲ್ಲಿ ಏನಾಗ್ಯಾವು, ಹಳೆಯ ಶಿಲಾಯುಗದ ಕುರುಹುಗಳು ಸಿಕ್ಕಾವು. ಆಮೇಲೆ ಪಂಜಾಬ್ ಅಥವಾ ಪಾಕಿಸ್ತಾನದ ಪಂಜಾಬ್, ಮೊದಲ ಭಾರತ ಮತ್ತು ಪಾಕಿಸ್ತಾನ ಕೂಡಿದ್ದು. ಪಾಕಿಸ್ತಾನದ ಈ ಪಂಜಾಬ್ ಪ್ರಾಂತ್ಯದೊಳಗ ಸೋಹನ್ ಕಣಿವೆ. ಯಾವುದು? ಸೋಹನ್ ಕಣಿವೆ. ಈ ಸೋಹನ್ ಕಣಿವೆಯೊಳಗ ಹಳೆಯ ಶಿಲಾಯುಗದ ಏನ್ ಮಾಡ್ಯಾವ, ಕುರುಹುಗಳು ಸಿಕ್ಕವು. ವಿದ್ವಾಂಸರು ಏನಂತ ಹೇಳ್ತಾರಪ್ಪ ಅಂದ್ರ, ಈ ಪಾಕಿಸ್ತಾನದ ಸೋಹನ್ ಕಣಿವೆ ಏನೈತಿ ನೋಡು, ಈ ಕಣಿವೆಯ ಮುಖಾಂತರ, ಈ ಕಣಿವೆದಿಂದ ಏನಾಕೈತಿ, ಹಳೆಯ ಶಿಲಾಯುಗ ಪ್ರಾರಂಭ ಆಗೈತಿ ಅಂತ ಅನ್ಕೊಂಡಿರೋದ್ರಿಂದ ಈ ಸೋಹನ್ ಕಣಿವೆಯನ್ನು ಏನು ಕರಿತಾವು, ಹಳೆಯ ಶಿಲಾಯುಗದ ಉದ್ಯಮ ಅಂತ ಕರೀತಾರೆ. ನೆನ್ಪಿಟ್ಕೊಳ್ಳಿ. ಹಂಗಾದ್ರೆ ಕರ್ನಾಟಕದೊಳಗೆ ಯಾವ ಸಿಕ್ಕಾವ ಅಂತ ಕೇಳಿದ್ರೆ ನೀವು,
ಕರ್ನಾಟಕದೊಳಗೂ ಹಳೆಯ ಶಿಲಾಯುಗಕ್ಕೆ ಸಂಬಂಧಪಟ್ಟಂಗ ಹಲವಾರು ಏನಾಗ್ಯವು ಸ್ಥಾನಗಳು ಸಿಕ್ಕಾವ. ಒಂದ ಬಳ್ಳಾರಿಯ ಸಂಗನಕಲ್ಲು. ಯಾವ್ದ? ಬಳ್ಳಾರಿಯ ಸಂಗನಕಲ್ಲು. ಮತ್ತೊಂದ ಬೆಳಗಾವಿಯ ಯಾದವಾಡ. ಯಾವ್ದ? ಯಾದವಾಡ. ಯಾದಗಿರಿ ಜಿಲ್ಲೆಯೊಳಗೆ ಕಂಡು ಬರುವಂತ ಹುಣಸಗಿ. ಯಾವುದು? ಹುಣಸಗಿ. ಸಂಗನಕಲ್ಲು, ಯಾದವಾಡ, ಹುಣಸಗಿ, ಆಮೇಲೆ ಮುಂತಾದ ಸ್ಥಳಗಳಿಗೆ ಏನಾಗ್ಯಾವು ಈ ಹಳೆಯ ಶಿಲಾಯುಗದ ಪುರಾಣಗಳು ಸಿಕ್ಕಾವ. ಗೊತ್ತಾಯ್ತಲ್ಲ? ಏನಿಲ್ಲ ವಿದ್ಯಾರ್ಥಿಗಳೇ, ಹಳೆಯ ಶಿಲಾಯುಗದಾಗ ಏನ್ ಕೇಳ್ತಾರಪ್ಪ ಅಂದ್ರ ಹಳೆಯ ಶಿಲಾಯುಗದ ಮಾನವನನ್ನು ಏನೆಂದು ಕರಿತಿದ್ರು ಅಂತ ಕೇಳಿದ್ರೆ ಕ್ವಾರ್ಟರ್ಸೈಟ್ ಮಾನವ ಅದನ್ನು ಕರಿತಿದ್ರು. ಆಮೇಲೆ ಹಳೆಯ ಶಿಲಾಯುಗದ ಮಾನವನು ಯಾವ ಜನಾಂಗಕ್ಕೆ ಸೇರಿದಂತ ಹಿಂಗೂ ಕ್ವಶನ್ ಕೇಳಬಹುದು. ಅವಾಗ ಏನ ಕೇಳಬೇಕು? ನಿಗ್ರಿಟೋ ಜನಾಂಗ. ಹಳೆಯ ಶಿಲಾಯುಗದ ಮಾನವನು ಯಾವುದೇ ಕೃಷಿಯ ಬಗ್ಗೆ ಗೊತ್ತಿರಂಗಿಲ್ಲ, ಅವನಿಗೆ ಏನ್ ಬೆಂಕಿಯ ಉಪಯೋಗ ಗೊತ್ತಿರಂಗಿಲ್ಲ. ಆದ್ರೆ ಹಳೆಯ ಶಿಲಾಯುಗ ಅಂತ್ಯದ ಭಾಗದೊಳಗೆ ಸಿಗ್ತೈತಿ. ಹಂಗಾದ್ರೆ ಹಳೆಯ ಶಿಲಾಯುಗ ಸಂಬಂಧಪಟ್ಟಂಗ ಯಾವ್ಯಾವ ಪ್ರದೇಶಗಳು ಸಂಗನಕಲ್ಲು, ಯಾದವಾಡ ಇವು ಕರ್ನಾಟಕದಾಗ ಬಂದ್ರ ಪಾಕಿಸ್ತಾನದ ಪಂಜಾಬ್ ಸೋಹನ್ ಕಣಿವೆ, ಮಧ್ಯಪ್ರದೇಶದ ಬಿಂಬಿಟ್ಕ, ಈ ರೀತಿ ಹಲವಾರು ಕಣಿವೆ, ಈ ರೀತಿ ಹಲವಾರು ಪ್ರದೇಶದಲ್ಲಿ ಏನಾಗೈತಿ ಹಳೆಯ ಶಿಲಾಯುಗದ ಮಾನವ. ಮತ್ತೊಂದು ನೋಡ್ರೆ ಹಳೆಯ ಶಿಲಾಯುಗದ ಕಾಲಾವಧಿ ಕೇಳ್ರ ಕ್ರಿಸ್ತಪೂರ್ವ ಎಷ್ಟಪ್ಪ ಅಂದ್ರ ಕ್ರಿಸ್ತಪೂರ್ವ 2,50,000 ಕ್ರಿಸ್ತಪೂರ್ವ 2,50,000ದಿಂದ 1,00,000ದವರೆಗೆ. ಅಂದ್ರ ಈ ಕಾಲಾವಧಿಯ ನಡುವೆ ಯಾವ್ದಿರ್ತೈತಿ? ಹಳೆಯ ಶಿಲಾಯುಗ ಇರತೈತಿ. ಗೊತ್ತಾಯ್ತಲ್ಲ? ಹಂಗಾದ್ರೆ ಆತ್ಮೀಯ ವಿದ್ಯಾರ್ಥಿಗಳೇ, ಇಷ್ಟು ಹಳೆಯ ಶಿಲಾಯುಗ ಮುಗಿತು. ಇನ್ ನೆಕ್ಸ್ಟ್ ಬರುವಂತದ್ದು ಯಾವಪ್ಪ ಅಂದ್ರೆ ಮಧ್ಯ ಶಿಲಾಯುಗ. ಅಂದ್ರೆ ನಾವು ಹಳೆಯ ಶಿಲಾಯುಗ ಮತ್ತು ಹಳೆಯ ಶಿಲಾಯುಗ ಮತ್ತು ನವಶಿಲಾಯುಗದ ನಡುವಿನ ಕೊಂಡಿ ಏನಂತ ಕರಿತೀವಿ? ಹಳೆಯ ಶಿಲಾಯುಗ ಮತ್ತು ನವಶಿಲಾಯುಗದ ನಡುವಿನ ಕೊಂಡಿ. ನವಶಿಲಾಯುಗದ ನಡುವಿನ ಕೊಂಡಿ ಎಂದು ಕರೀತಾರೆ. ಯಾಕಪ್ಪ ಅಂದ್ರ ಈ ಕಡೆ ಹಳೆ ಶಿಲಾಯುಗ ಮತ್ತು ನವಶಿಲಾಯುಗ ಅಂದ್ರೆ ಹಳೆ ಶಿಲಾಯುಗದ ಮಾನವನ ಬೇರೆ ಇದ್ದ. ಅವನ್ ಏನ್ ಮಾಡ್ತಿದ್ದ? ತನ್ನ ಜೀವನಕ್ಕೆ ಏನ್ ಅವಶ್ಯಕತೆ ಊಟ ಐತೋ ಅದನ್ನ ಬೇಟೆ ಆಡುವುದರ ಮುಖಾಂತರ ತಗೋತಿದ್ದ. ಅಲ್ಲಿ ಅವನಿಗೆ ಯಾವುದೇ ಆಯುಧಗಳ ಪರಿಚಯ ಇರಲಿಲ್ಲ ಸರಿಯಾಗಿ. ಅಲ್ಲಿ ಏನ್ ಮಾಡ್ತಿದ್ದ? ಬೆನಚು ಕಲ್ಲನ್ನು ತನ್ನ ಆಯುಧಗಳನ್ನಾಗಿ ಮಾಡ್ಕೊಂಡ. ಆ ಆಯುಧಗಳ ಆಕಾರಗಳ ಹೆಂಗಿದ್ದುಪ್ಪ ಅಂದ್ರ ಆಯುಧಗಳ ದಪ್ಪ ಆಯುಧಗಳಾಗಿದ್ದು. ಅಂದ್ರ ಕಲ್ಲು, ಆ ಬೆನಚು ಕಲ್ಲನ್ನು ತಗೊಂಡ್ಬಂದು ಏನ್ ಮಾಡ್ತಿದ್ದಪ್ಪ ಅಂದ್ರ ಒಂದು ದೊಡ್ಡ ಉದ್ದ ಕಲ್ಲು ಮಾಡ್ಕೊಂಡ ಅದನ್ನೇನ್ ಮಾಡ್ತಿದ್ದ? ಅದರಿಂದ ಪ್ರಾಣಿಗಳನ್ನು ಹೊಡಿತಿದ್ದ. ಅರ್ಥ ಆಯ್ತು? ಆ ಪ್ರಾಣಿಗಳನ್ನು ಹೊಡೆಯೋದರಿಂದ ಏನಾಗ್ತಿತ್ತು? ಆ ಪ್ರಾಣಿಗಳು ಏನಾಗ್ತಿತ್ತು? ಅವ್ನ ಆಹಾರ ಸಿಗ್ತಿತ್ತು. ಅವನ ಅದೇ ರೀತಿ ಹಂಗೆ ಮಾಡ್ಕೊಂಡು ಮುಂದೆ ಚೇಂಜ್ ಹಾಕೊಂಡು ಬಂದು ಯಾವ ಶಿಲಾಯುಗಕ್ಕೆ ಬಂದ? ಮಧ್ಯ ಶಿಲಾಯುಗಕ್ಕೆ ಬಂದ. ಇವನ್ ಏನ್ ಮಾಡ್ತಾನಪ್ಪ ಅಂದ್ರ ಅಲ್ಲಿ ಕ್ವಾರ್ಟರ್ಸೈಟ್ ಆ ಕಲ್ಲನ್ನು ಬಿಡ್ತಾನ. ಅಲ್ಲಿ ಬಿಟ್ಟ ಇವೇನ್ ಮಾಡ್ತಾನ? ಇಲ್ಲಿ ಸೂಕ್ಷ್ಮ ಶಿಲೆ ಸ್ವಲ್ಪ ಅದ್ರಾಗ ಚೇಂಜ್ ಮಾಡ್ಕೊಂಡ ಸೂಕ್ಷ್ಮ ಶಿಲೆಗಳನ್ನ ತನ್ನ ಆಯುಧಗಳನ್ನಾಗಿ ಮಾಡ್ಕೊಂಡ್ ಬಂದ. ಅರ್ಥ ಆಯ್ತು? ಈ ಸೂಕ್ಷ್ಮ ಶಿಲೆಗಳನ್ನ ಏನ್ ಮಾಡಿದ? ತನ್ನ ಆಯುಧಗಳನ್ನಾಗಿ ಬಳಸ್ಕೊಂಡ. ಸ್ವಲ್ಪ ಬದಲಾವಣೆ ಮಾಡ್ಕೊಂಡ. ಇಷ್ಟು ದೊಡ್ಡ ಕಲ್ಲು ತಗೊಂಡು ಪ್ರಾಣಿಗಳನ್ನ ಹೊಡಿತಿದ್ದ, ಅದರೊಳಗೆ ಅರ್ಧ ಭಾಗ ಮಾಡಿದ ಇಷ್ಟೇ ಕಲ್ಲು ತಗೊಂಡು ಪ್ರಾಣಿಗಳನ್ನ ಹೊಡ್ಯಾಕ್ ಪ್ರಾರಂಭ ಮಾಡಿ. ಅರ್ಥ ಆಯ್ತು? ಅದಕ್ಕೆ ಸೂಕ್ಷ್ಮ ಶಿಲೆ, ಅದಕ್ಕೆ ಇವನಿಗೆ ಏನಂತ ಕರೀತಾರ? ಸೂಕ್ಷ್ಮ ಶಿಲಾಯುಗದ ಮಾನವ ಅಥವಾ ಮೈಕ್ರೋಲಿಥಿಕ್ ಏಜ್ ಅಂತಂದು ಕರೀತಾರೆ. ನೆನಪಿಟ್ಕೊಡ್ರಿ, ಮೈಕ್ರೋಲಿಥಿಕ್ ಏಜ್ ಅಂತಂದು ಕೂಡ ಕರೀತಾರೆ. ಇಲ್ಲಿಯ ಮಾನವ ಏನ್ ಮಾಡಿದಪ್ಪ ಅಂದ್ರ ಅಲ್ಲಿ ಏನ್ ಮಾಡಿದ? ಆಹಾರವನ್ನ ತಾನ ಪ್ರಾಣಿಗಳ ಮುಖಾಂತರ ಪಡ್ಕೊಳ್ತಿದ್ದ. ಈ ಮಾನವ ಮಧ್ಯ ಶಿಲಾಯುಗದ ಮಾನವನು ಏನ್ ಮಾಡಾಕತ್ತಂದ್ರ ಆಹಾರ ಹುಡ್ಕೋತ್ ಹೋಗಿ ಪ್ರಾಣಿಗಳನ್ನ ಬೇಟೆ ಆಡ್ತಿದ್ಲ. ಆ ಬೇಟೆ ಆಡುವ ಸಂದರ್ಭದೊಳಗ ಯಾವ್ದಾದ್ರು ಪ್ರಾಣಿಗಳು ಗಾಯವಾದ್ರ ಅಥವಾ ಜೀವಂತ ಅವನಿಗೆ ಸಿಕ್ಕರ ಅವ್ನ ಏನ್ ಮಾಡ್ತಿದ್ದಪ್ಪ ಅಂದ್ರ ತನ್ನ ಜೊತೆಗೆ ತೆಗೆದುಕೊಂಡು ಬರ್ತಿದ್ದ. ಅಂದ್ರೆ ಇದ್ರ ಮುಖಾಂತರ ನಿಮ್ಗೆ ಅರ್ಥ ಆಯ್ತು ಅನ್ಕೋತೀನಿ. ಅಂದ್ರ ಇಲ್ಲಿ ಏನ್ ಮಾಡ್ತಿದ್ದವ? ಪ್ರಾಣಿಗಳನ್ನು ಸಾಕಲು ಪ್ರಾರಂಭ ಮಾಡ್ತಾನ. ನೋಡ್ರ, ಹಳೆಯ ಶಿಲಾಯುಗದ ಮಾನವನು ಪ್ರಾಣಿಗಳನ್ನು ಸಾಕೋದ ಅವನಿಗೆ ಗೊತ್ತೇ ಇರ್ಲಿಲ್ಲ. ತಿಳಿತ? ಹಳೆಯ ಶಿಲಾಯುಗದ ಮಾನವನು ಪ್ರಾಣಿಗಳನ್ನು ಸಾಕಾಕ ಅವನಿಗೆ ಗೊತ್ತಿರ್ಲಿಲ್ಲ. ಆದ್ರ ಮಧ್ಯ ಶಿಲಾಯುಗದ ಮಾನವ ಏನ್ ಮಾಡಿದ? ಪ್ರಾಣಿಗಳನ್ನ ತಗೊಂಡು ಬಂದು ಏನ್ ಮಾಡಿದ? ತನ್ನ ಜೊತೆ ಸಾಕಲು ಪ್ರಾರಂಭಿಸಿದ. ತಿಳಿಯಾಕೈತಿಲ್ಲ?
ಅದೇ ರೀತಿ ಏನ್ ಮಾಡ್ತಂದ್ರ ಪ್ರಾಣಿಗಳನ್ನ ಸಾಕಕ್ ಪ್ರಾರಂಭ ಮಾಡಿದ್ದ. ಇದೇ ಮಧ್ಯ ಶಿಲಾಯುಗದ ಮಾನವನ ಏನ್ ಮಾಡಕತ್ತಂದ್ರ ಆಹಾರವನ್ನು ಸಂಗ್ರಹಣೆ ಮಾಡ್ಕೊಂಡು ಕಲ್ತ. ನಿಮ್ಗ ಒಂದು ಡೌಟ್ ಬರ್ಬೋದು ಇದ್ರ, ಸರ ಆಹಾರವನ್ನು ಯಾವ ರೀತಿ ಸಂಗ್ರಹಣೆ ಮಾಡ್ತಾರ ತಿಳಿಯಾಕೈತಿಲ್ಲ. ಹೆಂಗ್ ಸಂಗ್ರಹಣೆ ಮಾಡ್ತಾರಪ್ಪ ಅಂದ್ರ ಈ ಮಧ್ಯ ಶಿಲಾಯುಗದ ಮಾನವನು ಮಡಿಕೆ ಮಾಡೋದನ್ನು ಪ್ರಾರಂಭ ಮಾಡಿದ್ರು. ಮಡಿಕೆ ಅಂದ್ರೆ ಗೊತ್ತಾಯ್ತು, ಹಳ್ಳಿ ಒಳಗೆ ನಾವು ಗಡಿಗೆ ತಕ್ಕಿರ್ತೀವಿ ನೋಡಿ, ಗಡಿಗೆ ಈ ರೀತಿಯ ಮಡಿಕೆಗಳನ್ನ ಮಾಡಕ್ ಪ್ರಾರಂಭ ಮಾಡಿದ. ಅಂದ್ರೆ ನಾವ್ ಇದನ್ನ ನೋಡ್ರಿ ಗೊತ್ತಾಗ್ಬಿಡ್ಬೇಕು ನಾವು ಏನಪ್ಪಾ ಅಂದ್ರ ಮಧ್ಯ ಶಿಲಾಯುಗದ ಮಾನವನಿಗೆ ಮಡಿಕೆಗಳ ತಯಾರಿಕೆಯಲ್ಲಿ ಅವ್ನಿಗೆ ಏನಿತ್ತು ಅನುಭವ ಇತ್ತು. ಆ ಮಡಿಕೆಗಳಲ್ಲಿ ಏನ್ ಮಾಡಕತ್ತ ಆಹಾರವನ್ನ ಏನ್ ಮಾಡಕತ್ತು ಸಂಗ್ರಹಣೆ ಮಾಡಕ್ ಪ್ರಾರಂಭ ಮಾಡಿದ. ಈ ಶಿಲಾಯುಗದ ಮಾನವನಿಗೆ ಬೆಂಕಿಯ ಪೂರ್ಣ ಉಪಯೋಗ ತಿಳಿದಿತ್ತು. ಏನಾಯ್ತು, ಬೆಂಕಿಯ ಸಂಪೂರ್ಣ ಉಪಯೋಗ ಗೊತ್ತಾಯ್ತು. ಹಳೆ ಶಿಲಾಯುಗದ ಅಂತ್ಯ ಭಾಗದೊಳಗೆ ಬೆಂಕಿ ಉಪಯೋಗ ತಿಳಿದಿತ್ತು, ಇತ್ತೀಚಿನ ಸಂಶೋಧಕರು ಹೇಳ್ತಾರೆ. ಆದ್ರೆ ಮಧ್ಯ ಶಿಲಾಯುಗದ ಮಾನವನಿಗೆ ಏನಾಯ್ತಪ್ಪ ಅಂದ್ರ ಸಂಪೂರ್ಣವಾಗಿ ಬೆಂಕಿಯ ಉಪಯೋಗ ಗೊತ್ತಾಯ್ತು. ಸಂಪೂರ್ಣವಾಗಿ ಏನಾಯ್ತು, ಬೆಂಕಿಯ ಉಪಯೋಗ ತಿಳಿದಿತ್ತು. ನೋಡ್ರೆ, ಈ ಬೆಂಕಿಯ ಉಪಯೋಗದಿಂದ ಏನ್ ಮಾಡಕತ್ತ ಪ್ರಾಣಿಗಳನ್ನು ಸಾಕಲು ಪ್ರಾರಂಭ ಮಾಡಿದ, ಮಡಿಕೆಗಳನ್ನ ಮಾಡಕ್ ಸ್ಟಾರ್ಟ್ ಮಾಡಿದ, ಪ್ರಾಣಿಗಳನ್ನು ಸಾಕಲು ಪ್ರಾರಂಭಿಸಿದ. ಇವ್ನಿಗೆ ಏನಾಕೈತಂದ್ರ ಒಂದ್ ದಿವಸ ಎಲ್ಲೋ ಬೇಟೆ ಆಡಕ್ ಹೋದಂದ್ರ ಅವ್ನ ಬೇಟೆ ಸಿಗ್ಲಿಲ್ಲಪ್ಪ ಅಂದ್ರೆ ಏನಾಯ್ತು, ತನ್ನ ಸಾಕು ಪ್ರಾಣಿಗಳೇನು ಇರ್ತಾವಲ್ಲ ಅವನ್ನ ಸಾಯಿಸಿ ಅವನ್ನೇ ತನ್ನ ಆಹಾರವನ್ನಾಗಿ ಮಾಡ್ಕೊಂಡ. ಇದೇ ಮಧ್ಯ ಶಿಲಾಯುಗದ ಅಂತ್ಯ ಭಾಗದೊಳಗೆ ಕೃಷಿಯ ಉಪಯೋಗ ಗೊತ್ತಾಯ್ತು. ಸ್ವಲ್ಪ 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 ಏನ್ ಮಾಡಕತ್ತ ಕೃಷಿಯ ಕಡೆ ವಾಲಾಕತ್ತ. ಅಂದ್ರೆ ಏನ್ ಮಾಡಕತ್ತಪ್ಪ ಅಂದ್ರ ಭತ್ತ, ರಾಗಿ, ಗೋಧಿ ಇಂಥವ್ ಏನ್ ಮಾಡಕತ್ತಂದ್ರ ಬೆಳ್ಯಾಕ್ ಪ್ರಾರಂಭ ಮಾಡ. ಇದೇ ಮಧ್ಯಯುಗದಾಗ ಏನಾಯ್ತಪ್ಪ ಅಂದ್ರ ಮಧ್ಯ ಶಿಲಾಯುಗದ ಮಾನವ ಏನ್ ಮಾಡಕತ್ತಂದ್ರ ನಾವು ಹಿಂದಿನ ಹಳೆಯ ಶಿಲಾ ಅಂದ್ರ ಅವ್ ಏನ್ ಇದ್ದು ಹೋಗಿರ್ತಾನಲ್ಲ ಆ ಜಾಗದೊಳಗೆ ಏನಾಕತ್ತಂದ್ರ ಅಲೆಮಾರಿ ಏನ್ ಇದ್ಲವ ಯಾವ್ದ ಆ ಹಳೆ ಶಿಲಾಯುಗದಾಗ ಏನ್ ಅಲೆಮಾರಿ ಇದ್ದಲ್ಲ ಅದನ್ನ ಬಿಟ್ಕೊಂಡು ಏನ್ ಮಾಡಿದ ಮಧ್ಯ ಶಿಲಾಯುಗದ ಮಾನವ ಸ್ಥಿರ ಅಂದ್ರೆ ನಾ ಇಲ್ಲೇ ನಿಂತ್ಕೋಬೇಕು ಎಷ್ಟಂತ ನಾವು ದಿವಸ ಒಂದ್ ಕಡೆ ಅಲೆಮಾರಿ ಜೀವನ ನಡೆಸೋದು ಹಿಂಗ್ ತಿಳ್ಕೊಂಡು ಏನ್ ಮಾಡಕತ್ತ ತನ್ನ ಸ್ಥಿರ ಜೀವನ ನಡ್ಸಕ್ ಪ್ರಾರಂಭ ಮಾಡಕತ್ತ. ಸ್ಥಿರ ಜೀವನ ಅಂದ್ರೆ ಒಂದೇ ಕಡೆ ಇರೋದು, ಒಂದೇ ಕಡೆ ಎದ್ದುಕೊಂಡ ಅಲ್ಲಿಂದನೇ ತನ್ನ ಆಹಾರವನ್ನು ಹುಡ್ಕೊಂಡು ಬರೋದ, ಅಲ್ಲಿಂದನೇ ತನ್ನ ಬೇಟೆಯನ್ನು ಆಡ್ಕೊಂಡು ಬರೋದ, ಅವನ ಜೊತೆ ಒಂದಿಷ್ಟು ಮೇಕೆಗಳನ್ನ, ಕುರಿಗಳನ್ನ, ನಾಯಿಗಳನ್ನ ಈ ರೀತಿ ಸಾಕಕ್ ಪ್ರಾರಂಭ ಮಾಡಿದ. ಇದರಿಂದ ಏನಾಯ್ತಪ್ಪ ಅಂದ್ರೆ ಅವಂಗ ಒಂದು ನಾಲೆಜ್ ಬೆಳೀತು. ಏನಪ್ಪಾ ಅಂದ್ರೆ ನಾವೇನ್ ಮಾಡೋದ, ನಾವು ಸ್ಥಿರ ಜೀವನ ನಡೆಸೋದ, ನಮ್ಮ ಜೀವನಕ್ಕೆ ಏನಾದ್ರೂ ನಾವು ಇಲ್ಲೇ ಇದನ್ನ ಕಟ್ಬೋದು. ಮಧ್ಯ ಶಿಲಾಯುಗ ಬಂತು. ಏನ್ ಮಾಡಿದ, ಬೆಂಕಿಯ ಉಪಯೋಗ ಸಂಪೂರ್ಣವಾಗಿ ತಿಳಿತು. ಈ ಬೆಂಕಿಯ ಉಪಯೋಗ ತಿಳಿಯುವುದರಿಂದ ಏನಾಯ್ತಂದ್ರ ಈ ಪ್ರಾಣಿಗಳನ್ನ ಸಾಯಿಸಿದಾಗ ಮಾಂಸ ಏನ್ ಸಿಗ್ತಿತ್ಲ ಆ ಮಾಂಸವನ್ನ ಏನ್ ಮಾಡಕತ್ತ ಬೆಂಕಿಯಲ್ಲಿ ಅಂದ್ರೆ ಬೇಯಿಸಿ ತಿನ್ನಕ್ ಪ್ರಾರಂಭ ಮಾಡಿಬಿಟ್ಟು. ಇದೇ ಮಧ್ಯ ಶಿಲಾಯುಗದ ಮಾನವನಿಗೆ ಏನ್ ಗೊತ್ತಾಯ್ತಪ್ಪ ಅಂದ್ರೆ ಮೀನುಗಾರಿಕೆ ಪ್ರಾರಂಭ ಮಾಡಿಬಿಟ್ಟ. ಅವನಿಗೆ ಮೀನು ಹಿಡಿಯೋದೇ ಗೊತ್ತಿರ್ಲಿಲ್ಲ ಎಲ್ಲಿ ಹಳೆ ಶಿಲಾಯುಗದ ಮಾನವನಿಗೆ. ಆದ್ರ ಮಧ್ಯ ಶಿಲಾಯುಗದ ಮಾನವನಿಗೆ ಏನಾಯ್ತು, ಮೀನುಗಾರಿಕೆ ಹಿಡಿಯೋದನ್ನು ಕಲಿತ. ಅರ್ಥ ಆಯ್ತು. ಹಳೆ ಶಿಲಾಯುಗದ ಮಾನವ ಹಳೆ ಶಿಲಾಯುಗ ಮತ್ತು ನವಶಿಲಾಯುಗದ ನಡುವಿನ ಕೊಂಡಿ ಅಂತ ಕರೀತಾರೆ. ಯಾವ ಶಿಲಾಯುಗ ಕರೀತಾರೋ ಈ ಮಧ್ಯ ಶಿಲಾಯುಗಕ್ಕೆ ಕರೀತಾರೆ. ಮತ್ತೊಂದ ಇವನ್ಗೆ ಏನಂತ ಕರೀತಾರ, ಸೂಕ್ಷ್ಮ ಶಿಲೆಗಳನ್ನ ಬಳಸಕತ್ತ ಆಯುಧಗಳನ್ನ ಸಣ್ಣ ಮಾಡ್ಕೊಂಡು ಅದರಿಂದ ಆ ಪ್ರಾಣಿಗಳ ಮೇಲೆ ಹಿಡಿತ ಸಾಧಿಸಿ ಆ ಪ್ರಾಣಿಗಳನ್ನ ಕೊಂದು ಅದರಿಂದ ಮಾಂಸವನ್ನು ತಿನ್ನಕ್ ಪ್ರಾರಂಭ ಮಾಡಿದ. ಅದಕ್ಕಾಗಿ ಇವನ್ಗೆ ಏನಂತ ಕರೀತಾರ, ಮೈಕ್ರೋಲಿಥಿಕ್ ಏಜ್ ಅಂತ ಕರೀತಾರೆ. ಇದಕ್ಕ ಪ್ರಾಣಿಗಳನ್ನು ತನ್ನ ಜೊತೆ ಸಾಕಕ್ ಪ್ರಾರಂಭಿಸಿದ, ಮಡಿಕೆಗಳನ್ನ ಮಾಡಕ್ ಕಲಿತ, ಬೆಂಕಿಯ ಉಪಯೋಗ ಅಂತೂ ಸಂಪೂರ್ಣವಾಗಿ ಗೊತ್ತಾಯ್ತು, ಕೃಷಿಯನ್ನು ಪ್ರಾರಂಭ ಮಾಡಿಬಿಟ್ಟ, ಸ್ಥಿರ ಜೀವನ ನಡೆಸೋದನ್ನ ಕಲಿತ, ಮೀನುಗಾರಿಕೆ ಮಾಡಕ್ ಕಲಿತ. ಹಿಂಗಾಗಿ ಏನಾಯ್ತಂದ್ರ ಮಧ್ಯ ಶಿಲಾಯುಗವು ಕ್ರಿಸ್ತಪೂರ್ವ 9,000ರಿಂದ 7,000 ನಡುವಿನ ಅವಧಿಯೊಳಗ ಈ ಮಧ್ಯ ಶಿಲಾಯುಗ ನಡೀತು. ಇಷ್ಟ ಅರ್ಥ ಆಯ್ತಲ್ಲ ನೋಡ್ರಿ. ಮಧ್ಯ ಶಿಲಾಯುಗದೊಳಗೆ ಏನಾಯ್ತು, ಮಾನವನು ಸ್ವಲ್ಪ ಕಡಿಮೆ ದಪ್ಪವುಳ್ಳ ಆಯುಧಗಳನ್ನ ಪ್ರಾರಂಭ ಮಾಡಿ ಕ್ವಾರ್ಟರ್ಸೈಟ್ ಕಲ್ಲನ್ನು ಬಿಡ್ತಾನ. ಬಿಟ್ಟು ಏನ ಮಾಡಿದ, ಸೂಕ್ಷ್ಮವಾದಂತ ಆಯುಧಗಳನ್ನ ಪ್ರಾರಂಭ ಮಾಡ್ತಾನ. ಅದೇ ರೀತಿ ನವಶಿಲಾಯುಗದ ಮಾನವನು ಏನ್ ಮಾಡಕತ್ತಂದ್ರ, ಏನ್ ಮಧ್ಯ ಶಿಲಾಯುಗದ ಮಾನವನು ಅತಿಯಾದಂತ ಹೊಳಪುಳ ಆಯುಧಗಳನ್ನ ಏನ್ ಬಳಸಿದ್ದ ಅವಕ್ಕೆ ಏನ್ ಮಾಡಿದಂದ್ರ ಹೊಳಪನ್ನು ನೀಡಿದ. ಅವನ್ನ ಹೊಳಪನ್ನು ನೀಡಿ ಅತಿ ಹರಿತ ಮತ್ತು ಸೂಕ್ಷ್ಮ ಆಯುಧಗಳನ್ನು ಬಳಸಕ್ ಪ್ರಾರಂಭ ಮಾಡಿಬಿಟ್ಟ. ಯಾರ, ಈ ನವಶಿಲಾಯುಗದ ಮಾನವ
ಸೂಕ್ಷ್ಮವಾದಂತಹ ಆಯುಧಗಳನ್ನು ಬಳಸಕ್ಕೆ ಪ್ರಾರಂಭ ಮಾಡಿದ್ರು. ಆಯುಧಗಳನ್ನು ಏನ್ ಮಾಡಿಬಿಟ್ಟ, ಬಳಸಿದ. ಈ ನವಶಿಲಾಯುಗದ ಮಾನವನ ಏನಪ್ಪಾ ಅಂದ್ರ ಅಲ್ಲಿ ಮಧ್ಯಶಿಲಾಯುಗದೊಳಗ ಸ್ಥಿರ ಜೀವನ ನಡೆಸಕ್ ಕಲ್ತದ. ಆದ್ರ ಸ್ಥಿರ ಜೀವನ ಹೆಂಗಿತ್ತಂದ ಅದ ಋತುಮಾನಗಳ ತಕ್ಕಂಗ ಬದಲಾವಣೆ ಆಕೋತ ನಾವು ಇರ್ತದೋ ಬಿಡ್ತದೋ ಗೊತ್ತಿಲ್ಲ, ನಮ್ ಕಲ್ಪನೆ ಮಾತ್ರ ಬಂದಿತ್ತು. ಎಲ್ಲದ ಮಧ್ಯಶಿಲಾಯುಗದೊಳಗ. ಆದ್ರ ನವಶಿಲಾಯುಗದೊಳಗ ಹಂಗಿಲ್ಲ. ಅವ್ನ್ ಪೂರ್ತಿ ಹೆಂಗ್ ಮಾಡಿಬಿಟ್ಟಂದ್ರ ಸ್ಥಿರ ಜೀವನ ನಡೆಸಕ್ ಪ್ರಾರಂಭ ಮಾಡ್ಬಿಟ್ಟ. ಅಂದ್ರೆ ಹಿಂಗ ಎಲ್ಲೋ ಅಲೆಮಾರಿ ಆಗಿ ಹೋಗ್ಲೇ ಇಲ್ಲ. ಸ್ಥಿರ ಜೀವನ ನಡೆಸಿದ, ಸಂಪೂರ್ಣವಾಗಿ ಒಂದು ಬದಲಾವಣೆ ಅದು. ಸ್ಥಿರ ಜೀವನ ನಡೆಸಿದ. ಹೆಂಗ್ ಸ್ಥಿರ ಜೀವನಪ್ಪ ಅಂದ್ರ ಇವ್ ಒಂದ್ ವೇಳೆ ಋತುಮಾನದೊಳಗೆ ಹಿಂಗ್ ಎಲ್ಲರ ಒಂದು ಮಳೆಗಾಲ ಅಥವಾ ಇಂಥ ಸಂದರ್ಭ ಪ್ರವಾಹ ಬಂದಾಗ ಅಲ್ಲಿ ಬಿಟ್ಟು ಹೋಗ್ಬೇಕಾಯ್ತಂದ್ರ ಏನ್ ಮಾಡ್ತಿದ್ದಂದ್ರ ತನ್ನ ಏನು ಸಾಮಗ್ರಿಗಳಿಂದ ತನ್ನ ಗುಡಿಸಲ ತನ್ನ ಏನು ಸಾಮಗ್ರಿಗಳು ಇರ್ತಾವಲ್ಲ ಒಂದ್ ಕಡೆ ಒಟ್ಟುಗೂಡಿಸ್ತಿದ್ದ. ಅವದಕ್ಕೆಲ್ಲ ಉರಿ ಹಚ್ಚಿ ಬಿಡ್ತದ. ಉರಿ ಹಚ್ಚಿ ಬಿಟ್ಟು ಸುಟ್ಟ ಆದ ತಕ್ಷಣ ಅಲ್ಲಿಂದ ಹೋಗ್ಬಿಡವ. ಯಾಕೆ ಹಂಗ ಉರಿ ಹಚ್ಚಿ ಸುಡ್ತಿದ್ದಪ್ಪ ಅಂದ್ರ ಅಲ್ಲಿ ಸುಡೋದಕ್ಕೂ ಒಂದು ಇದನ್ನೈತಿ ವೈಜ್ಞಾನಿಕ ಕಾರಣ. ಹಂಗ ಸುಟ್ಟು ಮುಂದೆ ಹೋದ ತಕ್ಷಣ ಮರಳಿ ಅದೇ ಸ್ಥಾನಕ್ಕೆ ಬಂದ ತಕ್ಷಣ ಅಲ್ಲಿ ಬೂದಿಯ ಕುರುಹುಗಳು ಸಿಗ್ತಿದ್ವು. ಅವಂಗ ನೆನಪಾಗಿತ್ತು, ಹಾ ನಾ ಇಲ್ಲಿ ಇದ್ದೀನಿ, ಇದೇ ಸ್ಥಾನದೊಳಗೆ ನಂದು ಒಂದು ಇದನ್ನಿತ್ತು. ಆತನ ಮತ್ತೇನ್ ಮಾಡ್ತಿದ್ದ, ಅಲ್ಲಿಂದ ಅವನ ಜೀವನ ನಡ್ಸಕ್ ಪ್ರಾರಂಭ ಮಾಡ್ತ. ಸಂಪೂರ್ಣವಾಗಿ ಸ್ಥಿರ ಜೀವನ ನಡ್ಸಕತ್ತ. ಇವೇನ್ ಮಾಡ್ಬಿಟ್ಟಂದ್ರ ತನ್ನ ಜೀವನೋಪಾಯಕ್ಕೆ ಕೃಷಿಯನ್ನು ಪ್ರಾರಂಭ ಮಾಡ್ಬಿಟ್ಟ. ತನ್ನ ಜೀವನೋಪಾಯಕ್ಕಾಗಿ ಕೃಷಿ ಮಾಡೋದನ್ನ ಕಲಿತ. ಕೃಷಿ ಸಂಪೂರ್ಣವಾಗಿ ಕೃಷಿ ಬದಲಾಗಿ ಬಿಡ್ತೀನಿ. ಕೃಷಿ ಮಾಡೋದನ್ನ ಕಲಿತ. ಹಣ್ಣು ಹಂಪಲುಗಳನ್ನ ಬೆಳೆಯಕತ್ತ. ಹಣ್ಣು ಹಂಪಲುಗಳನ್ನು ಏನ್ ಮಾಡಕತ್ತ, ಅರಣ್ಯಗಳಲ್ಲಿ ನೋಡಿದಂತ ಹಣ್ಣು ಹಂಪಲುಗಳ ಬೀಜ ತಂದು ಏನ್ ಮಾಡಕತ್ತ, ಹಣ್ಣು ಹಂಪಲುಗಳನ್ನು ಬೆಳೆಯಲು ಪ್ರಾರಂಭಿಸಿದ. ಇದರ ಜೊತೆಗೆ ಆ ಕೃಷಿಯ ಜೊತೆಗೆ ಏನ್ ಮಾಡಕತ್ತಂದ್ರ ಪಶು ಸಂಗೋಪನೆಯನ್ನು ಕಲಿತ. ಏನ್ ಕಲಿತ, ಪಶು ಸಂಗೋಪನೆ. ಈ ನವಶಿಲಾಯುಗದ ಮಾನವ ಏನ್ ಮಾಡ್ತಾನಪ್ಪ ಅಂದ್ರ ಜೀವನೋಪಾಯಕ್ಕೆ ಕೃಷಿಯನ್ನು ಕಲಿತಾನ. ಹಣ್ಣು ಹಂಪಲುಗಳನ್ನು ಬೆಳೆಯಕತ್ತ. ಈ ಹಣ್ಣು ಹಂಪಲುಗಳ ಜೊತೆಗೆ ಗೋಧಿ, ಬಾರ್ಲಿ ಮತ್ತು ರಾಗಿ ಮುಂತಾದ ತನ್ನ ಜೀವನಕ್ಕೆ ತನ್ನ ಹೊಟ್ಟೆಪಾಡಿಗೆ ಬೇಕಂತ ಆಹಾರ ಧಾನ್ಯಗಳನ್ನ ಏನ್ ಮಾಡಕತ್ತ ನವಶಿಲಾಯುಗದ ಮಾನವ ಬೆಳೆಯಕ್ ಪ್ರಾರಂಭ ಮಾಡ್ತಾನ. ಅದೇ ರೀತಿ ಪಶು ಸಂಗೋಪನೆಯನ್ನು ಮಾಡುವುದನ್ನು ಕಲಿತ. ಪಶು ಸಂಗೋಪನೆ ಮಾಡುವುದನ್ನು ಕಲಿಯೋದ್ರಿಂದ ಏನಾಯ್ತಪ್ಪ ಅಂದ್ರ ಅವಾಗ ಈ ಪಶು ಸಂಗೋಪನೆಯಿಂದ ಹೈನುಗಾರಿಕೆ, ಅರ್ಥ ಆಯ್ತಲ್ಲ, ಹೈನುಗಾರಿಕೆಯನ್ನು ಏನ್ ಮಾಡಿದ, ಕರಗತ ಮಾಡ್ಕೊಂಡ. ಬರ್ತಾ 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 ನವಶಿಲಾಯುಗದ ಮಾನವ ಏನ್ ಮಾಡಕತ್ತ, ನಾಗರಿಕತೆ ಹೇಳಿ ಸಾಕೊಂತ ಬಂದ. ಸ್ಥಿರ ಜೀವನ ನಡ್ಸಾಕತ್ತ. ತನ್ನ ಜೀವನಕ್ಕಾಗಿ ಗುಡಿಸಲುಗಳನ್ನ ಕಟ್ಕೊಂಡ. ಗೊತ್ತಾಯ್ತು, ತನ್ನ ಜೀವನಕ್ಕಾಗಿ ಏನ್ ಮಾಡಕತ್ತ, ಗುಡಿಸಲುಗಳನ್ನ ಕಟ್ಕೊಂಡ. ಸಾಮೂಹಿಕವಾಗಿ ಬದುಕಾಕ ಪ್ರಾರಂಭ ಮಾಡ್ರು. ಹಳೆ ಶಿಲಾಯುಗದಾಗ ಹೆಂಗಿತ್ತು ಗೊತ್ತಾನ, ಆ ಮಾನವರ ಕಚ್ಚಾಡಿ ಸಾಯ್ತಿದ್ರು. ಅವ್ರು ಪ್ರಾಣಿಗಳ ತರ ಇದ್ರು. ಏನ್ ಮಾಡ್ತಿದ್ರು, ಆಹಾರ ಸಿಗ್ಲಿಲ್ಲ ಅಂದ್ರೆ ತಿಳ್ಕೊ ಅವ್ರು ಯಾವ ತರ ವರ್ತನೆ ಮಾಡ್ತಿದ್ರು ಅಂತ ಗೊತ್ತೇ ಇರ್ಲಿಲ್ಲ. ಆದ್ರಿಂದ ಹಳೆ ಶಿಲಾಯುಗದಿಂದ ಏನ್ ಮಾಡಿದ, ಸ್ವಲ್ಪ ಬದಲಾವಣೆಗೆ ನವಶಿಲಾಯುಗಕ್ಕೆ ಬಂದ. ನವಶಿಲಾಯುಗಕ್ಕೆ ಏನ್ ಮಾಡಿದ, ಸ್ವಲ್ಪ ಅಲ್ಲಿ ದೊಡ್ಡ ಕಲ್ಲು ತಗೊಂಡು ಒಯ್ತಿದ್ರು ಪ್ರಾಣಿಗಳಿಗೆ. ಅದಕ್ಕಿಂತ ಮಧ್ಯಶಿಲಾಯುಗದಾಗ ಬಂದ ಇಷ್ಟೇ ಕಲ್ಲು ತಗೊಂಡು ಒಯ್ಯಾಕ ಪ್ರಾರಂಭ ಮಾಡಿದ. ಸತ್ತೊಂದ್ರ ತಂದು ತಿನ್ನೋದ ಹಿಂಗ್ ಮಾಡಿದ. ಆದ್ರ ನವಶಿಲಾಯುಗದೊಳಗೆ ಹಂಗ್ ಮಾಡ್ಲಿಲ್ಲ. ಏನ್ ಮಾಡಕತ್ತ, ಆ ಹೊಳಪುಳ ಆಯುಧಗಳನ್ನ, ಆ ಕಲ್ಲುಗಳನ್ನ, ಆ ಬಸಾಲ್ಟ್ ಶಿಲೆ ಏನು ಸಿಗ್ತಿದ್ಲ ಅದನ್ನ ಕೊರದ್ಬಿಟ್ಟು ಅದನ್ನ ಕಡದ್ಬಿಟ್ಟು ಏನ್ ಮಾಡಕ ಸುತ್ತಿಗೆ ಹಾಕೋದಕ್ಕೆ ಹೋಲೋಡ ಸುತ್ತಿಗೆ ಮಾಡಿ ಅದನ್ನ ಚೂಪ್ ಮಾಡಿ ಏನ್ ಮಾಡಕತ್ತ ಪ್ರಾಣಿಗಳನ್ನ ಹೊಡ್ಯಾಕ ಪ್ರಾರಂಭ ಮಾಡ್ಬಿಟ್ಟು. ಗೊತ್ತಾಯ್ತು, ಅವತ್ತಿಗೆ ಏನ್ ಮಾಡಕತ್ತ ಹರಿತವಾದಂತ ಆಯುಧಗಳು. ನವಶಿಲಾಯುಗದ ಮಾನವನ ಆಯುಧಗಳು ಹೆಂಗಿದ್ದು ಅಂದ್ರೆ ಹರಿತವಾಗಿದ್ದು. ತಿಳಿಯಾಗೈತಿ, ಈ ನವಶಿಲಾಯುಗದ ಮಾನವನ ಆಯುಧಗಳು ಹರಿತವಾಗಿದ್ದು. ಮತ್ತೊಂದು ವಿಶೇಷವಾಗಿ ಏನ್ ನೋಡ್ಬೇಕಂದ್ರ ನವಶಿಲಾಯುಗದ ಮಾನವ ಏನ್ ಮಾಡ್ತಾನಪ್ಪ ಅಂದ್ರ ಈ ಮೂಳೆಗಳು ಸಿಗ್ತಾವಲ್ಲ, ಪ್ರಾಣಿಗಳ ಮೂಳೆ ತಿಂದು ಒಗದಿರ್ತಾನಲ್ಲ, ಆ ಪ್ರಾಣಿಗಳ ಮೂಳೆಗಳಿಂದ ಏನ್ ಮಾಡಕತ್ತ ಆಯುಧಗಳಂತೆ ನೋಡ್ರಿಲ್ಲ ಎಷ್ಟು ಗಟ್ಟಿರ್ತಾವ, ಬೋನ್ಸ್ ಎಷ್ಟು ಗಟ್ಟಿರ್ತಾವ ನೋಡ್ರಿಲ್ಲ. ಏನ್ ಮಾಡಿದಂದ್ರ ಪ್ರಾಣಿಗಳ ತಾವು ತಿಂದು ಅಥವಾ ಆ ಸ್ವತಂತ್ರ ಪ್ರಾಣಿಗಳ ಮೂಳೆಗಳು ಏನ್ ಸಿಗ್ತಾವಲ್ಲ ಅದನ್ನ ತೆಗೆದುಕೊಂಡು ಏನ್ ಮಾಡಕತ್ತ ಆಯುಧಗಳನ್ನು ಮಾಡಿದ. ಅವು ಎಂತ ಆಯುಧಗಳು ಇದ್ದಪ್ಪ ಅಂದ್ರ ಸೂಕ್ಷ್ಮವಾಗಿತ್ತು. ಬರ್ತಾ 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 ಮಾನವ ಏನಾಗತ್ತ, ನವಶಿಲಾಯುಗದ ಮಾನವ ನಾಗರಿಕತೆಯಲ್ಲಿಗೆ ಬಂದ. ನಾಗರಿಕತೆ ಅಂದ್ರೆ ಗೊತ್ತಾಯ್ತಲ್ಲ, ಒಂದೇ ಅಂದ್ರ ತನ್ನ ಮಾನವರೆಲ್ಲ ನಾವೆಲ್ಲ ಸಮಾಜ ಜೀವಿ, ಸಂಘ ಜೀವಿ ಆಗಿರೋ ಅಂತಂದು ಕೂಡ್ಕೊಂಡು ಒಂದೇ ಕಡೆ ವಾಸ ಮಾಡಕ್ ಪ್ರಾರಂಭ ಮಾಡಕತ್ತ.
ಅವ್ರ ಮೇಲೆ ಅಲ್ಲಿ ಏನಾಯ್ತು, ಅವಾಗ ನಮ್ಮ ನಾಗರಿಕತೆ ಮುಂದೆ ಬರ್ತಾವ. ಸಿಂಧು ನಾಗರಿಕತೆ, ವೈದಿಕ ನಾಗರಿಕತೆ, ಮೆಸೊಪೊಟೇಮಿಯಾ, ಗ್ರೀಕ್, ಮುಂತಾದ ನಾಗರಿಕತೆಗಳು ಬರ್ತಾವ. ಆದ್ರ ಆದಿ ಮಾನವ ಹೆಂಗಿದ್ದಲ್ಲ ಗೊತ್ತಾಯ್ತು. ಅವಾಗ ಹಳೆ ಶಿಲಾಯುಗದಾಗ ಹೆಂಗಿದ್ದ, ಮಧ್ಯ ಶಿಲಾಯುಗದಾಗ ಹೆಂಗಿದ್ದ, ಬರ್ಬರ್ತಾ ನವಶಿಲಾಯುಗ ಯಾವ ತರ ಬಂದ. ಅವನ್ ಏನ್ ಮಾಡ್ತಾನಪ್ಪ ಅಂದ್ರ ಎಲುಬಿನಿಂದ, ಈ ಎಲುಬಿನಿಂದ ಆಯುಧಗಳು ತಯಾರು ಮಾಡಾಕ, ಪ್ರಾಣಿಗಳ ಎಲುಬ ಮೂಳೆಗಳಿಂದ, ಈ ಶಿಲಾಯುಗದ ಮಾನವ ಮೂಳೆಗಳಿಂದ ಏನ್ ಮಾಡಾಕತ್ತ ಆಯುಧಗಳು ತಯಾರು ಮಾಡೋದು ಕಲಿತ. ಇಲ್ಲಿ ಅವನಿಗೆ ಯಾವುದೇ ಲೋಹಗಳ ಪರಿಚಯ ಇರಲಿಲ್ಲ. ಮತ್ತೊಂದ ಇತಿಹಾಸ ಪೂರ್ವ ಕಾಲದೊಳಗ ಒಂದು ನಾವು ಹಳೆ ಶಿಲಾಯುಗ, ಮಧ್ಯ ಶಿಲಾಯುಗ, ನವಶಿಲಾಯುಗ, ಆಮೇಲೆ ತಾಮ್ರದ ಯುಗ ಮತ್ತು ಕಬ್ಬಿನ ಯುಗ, ಹಿಂಗ ಎರಡು ಬರ್ತಾವ. ಆ ತಾಮ್ರದ ಯುಗ ಮೊದಲು ಮಾನವನಿಗೆ ಪರಿಚಯವಾದ ಲೋಹ ಯಾವ್ದಪ್ಪ ಅಂದ್ರೆ ಚಿನ್ನ. ನೆನಪಿಟ್ಕೋರೆ, ಕ್ವಶನ್ ಕೇಳ್ಯಾರ. ಮಾನವನಿಗೆ ಮೊದಲ ಪರಿಚಯವಾದ ಲೋಹ ಯಾವ್ದಪ್ಪ ಅಂದ್ರೆ ಚಿನ್ನ. ಆದ್ರ ಈ ಚಿನ್ನ ಯಾಕೆ ಬಳಕೆ ಮಾಡ್ಲಿಲ್ಲ ಅವನು? ನಿಮ್ಗೆ ಏನ್ರ ಗೊತ್ತೈತಿ ಯಾಕೆ ಬಳಕೆ ಮಾಡ್ಲಿಲ್ಲಪ್ಪ ಅಂದ್ರ ಚಿನ್ನ ಅವನಿಗೆ ಆಯುಧ ತಯಾರು ಮಾಡಕ್. ಈ ಅವಾಗಿನ ಮಾನವ ನಾ ಇಲ್ರಿ ಕಿವ್ಯಾಗ ಹಾಕೋನು ಚಿನ್ನ, ನಾ ಇಲ್ರಿ ಕೊಳ್ಳಾಗ ಹಾಕೋನು, ಸರ ಮಾಡಿ ತಿರ್ಗಾಟ್ನು, ಅಥವಾ ಕೈಯಾಗ ಖಡ್ಗ ಮಾಡ್ಕೊನು, ಉಂಗುರ ಮಾಡ್ಕೊನು. ಚಿನ್ನ ಅವಾಗೆಲ್ಲ ಹಂಗಿರ್ಲಿಲ್ಲ. ನಾವ್ ಏನ್ ಮಾಡಾಕತ್ತದಂದ್ರೆ ಚಿನ್ನ ಆಯುಧ. ಅವನಿಗೆ ಬೇಕಾಗಿರೋದೇನ, ನನ್ನ ಎದುರಿಗೆ ಬರುವಂತ ಪ್ರಾಣಿಯನ್ನ ಹೊಡಿಬೇಕು, ನಾ ಕೊಲ್ಬೇಕು, ತಿನ್ಬೇಕು, ಇದಷ್ಟು ಬಿಟ್ರೆ ಬೇರೆ ಏನು ಗೊತ್ತಿರ್ಲಿಲ್ಲ. ಅದಕ್ಕಾಗಿ ಏನ್ ಮಾಡ್ತಿದ್ದವ, ಯಾವ್ದಾದ್ರು ಚಿನ್ನದ ಪರಿಚಯ ಇತ್ತು, ಅದ್ರ ಚಿನ್ನ ಏನಾಗ್ತಿತ್ತು, ಆಯುಧ ತಯಾರಿಕೆಗೆ ಯೋಗ್ಯವಾಗಿರಲಿಲ್ಲ. ಯಾಕಂದ್ರೆ ಚಿನ್ನ ಏನಾಗಿರ್ತೈತಿ, ಮೃದುವಾಗಿರ್ತೈತಿ. ಮುಂದೆ ಏನ್ ಮಾಡಕತ್ತವ, ತನ್ನ ಆಯುಧ ತಯಾರಿಕೆಗಾಗಿ ಹಂಗಾರ ಮಾನವ ಮೊದಲು ಕಂಡು ಹಿಡಿದ ಲೋಹ ಯಾವ್ದು ಎಲ್ಲರ ಕ್ವಶನ್ ಕೇಳಿದ್ರೆ ಅವಾಗ ನೀವೇನಾಗಬೇಕು, ಚಿನ್ನದ ಹಾಕ್ಬೇಕು. ಮಾನವ ಮೊದಲು ಕಂಡು ಹಿಡಿದ ಲೋಹ ಯಾವ್ದು ಕೇಳಿದ್ರೆ ಚಿನ್ನದ ಹಾಕ್ಬೇಕು. ಹಂಗಾರ ಮಾನವನು ಮೊದಲು ಬಳಸಿದ ಲೋಹ ಯಾವ್ದು ಕೇಳಿದ್ರೆ ಯಾವ್ದು ಹಾಕ್ಬೇಕು, ತಾಮ್ರದ ಹಾಕ್ಬೇಕು. ಗೊತ್ತಾಯ್ತು? ಇಲ್ಲೇ ಕನ್ಫ್ಯೂಸ್ ಮಾಡ್ತಾನೆ. ಮಾನವನು ಮೊದಲು ಬಳಸಿದ ಲೋಹ ಯಾವ್ದಕ್ಕೆ, ನೀವು ಏನ್ ನೋಡ್ತೀರಿ, ಮಾನವನು ಮೊದಲು ಅಂದ ತಕ್ಷಣ ಚಿನ್ನಕ್ಕೆ ಗುಂಡು ಹೊಡೆದು ಬಂದ್ಬಿಡ್ತೀವಿ. ಹಂಗೆ ಹೊಡೆಯೋದಿಲ್ಲ. ಮಾನವನು ಮೊದಲು ಬಳಸಿದ ಲೋಹ ಯಾವ್ದಕ್ಕಿದ್ರೆ ತಾಮ್ರ ಅಂತ ಹಾಕ್ಬೇಕು. ಹಂಗಾರ ಮಾನವನು ಮೊದಲು ಕಂಡು ಹಿಡಿದ ಲೋಹ ಯಾವ್ದಂದ್ರೆ ಚಿನ್ನ ಅಂತ ಹಾಕ್ಬೇಕು. ಇಲ್ಲಿ ಲೋಹಗಳ ಪರಿಚಯ ಅಲ್ಪ ಸ್ವಲ್ಪ ಹಾಕೈತಿ. ಅದೇ ರೀತಿಯಾಗಿ ಹೆಂಗ ಅಂತ ಸೂಕ್ಷ್ಮವಾದಂತ ಆಯುಧಗಳನ್ನ ತಗೊಂಡ್ಬರ್ತಾನ. ಸ್ಥಿರ ಜೀವನ ನಡೆಸಕ್ ಒಂದೇ ಕಡೆ ನಿಂತು ತನ್ನ ಜೀವನ ನಡೆಸ್ತಾನ. ಅವನ ಜೊತೆಗೆ ಪಶುಸಂಗೋಪನೆ ಮಾಡ್ತಾನ, ಕೃಷಿಯನ್ನ ಪ್ರಾರಂಭ ಮಾಡ್ತಾನ, ಗೋಧಿ, ಬಾರ್ಲಿ, ರಾಗಿ, ಭತ್ತಗಳನ್ನ ಬೆಳಿತಾನ, ಅದರಿಂದ ತನ್ನ ಆಹಾರವನ್ನು ಪಡ್ಕೊಳ್ತಾನ. ಈ ರೀತಿಯಾಗಿ ನವಶಿಲಾಯುಗದ ಮಾನವನು. ಹಂಗಾರೆ ಆತ್ಮೀಯ ವಿದ್ಯಾರ್ಥಿಗಳು, ಇವತ್ತಿನ ತರಗತಿ ಒಳಗೆ ನಾವು ಏನ್ ನೋಡಿವಪ್ಪ ಅಂದ್ರೆ, ಒಂದು ಹಳೆಯ ಶಿಲಾಯುಗ, ಮತ್ತೊಂದು ಮಧ್ಯ ಶಿಲಾಯುಗ, ಮತ್ತೊಂದು ನವಶಿಲಾಯುಗ. ಹಳೆಯ ಶಿಲಾಯುಗ ಕ್ರಿಸ್ತ ಪೂರ್ವ 2,50,000ದಿಂದ 1,00,000ದವರೆಗೆ. ಮಧ್ಯ ಶಿಲಾಯುಗ 10,000ದಿಂದ 7,000ದವರೆಗೆ, ಅಥವಾ 9,000ದಿಂದ 7,000ದವರೆಗೆ. ನವಶಿಲಾಯುಗ ಕ್ರಿಸ್ತ ಪೂರ್ವ 7,000ದಿಂದ 2,100ರವರೆಗೆ. ಈ ರೀತಿ ನಡುವಿನ ಅವಧಿಯೊಳಗೆ ಏನಾಕೈತಿ, ಇತಿಹಾಸ ಪೂರ್ವ ಕಾಲದೊಳಗೆ ಶಿಲಾಯುಗದೊಳಗೆ ಇವು ಬರ್ತಾವ. ಈ ರೀತಿ ಯುಗಗಳು ಬರ್ತಾವ. ಅಂದ್ರೆ ನಮ್ಮ ಆದಿಮಾನವ ಯಾವ ತರ ಇದ್ದ, ಅವನು ಯಾವ ತರ ಮುಂದೆ ಬದಲಾವಣೆ ಆಗ್ತಾ ಈ ನಾಗರಿಕತೆಯೆಡೆಗೆ ಅವನು ಯಾವ ತರ ಬರ್ತಾನ ಅನ್ನೋದನ್ನ ಏನಾಗಿರ್ತೈತಿ, ಇದ್ರ ಮುಖಾಂತರ ನಾವು ತಿಳ್ಕೊಂಡಿವಿ. ಅರ್ಥ ಆಯ್ತಲ್ಲ? ಇಷ್ಟು ನೀವೆಲ್ಲ ನೋಡ್ಬೋದು. ಇದ್ರಾಗ ಏನಿಲ್ಲ, ಶಿಲಾಯುಗದ ಬಗ್ಗೆ ಅಥವಾ ಇದ್ರಾಗ ಅತಿ ಹೆಚ್ಚಾದಂತ ಯಾವುದೇ ಪ್ರಶ್ನೆಗಳು ಕೇಳಂಗಿಲ್ಲ. ಕೇಳಿದ್ರು ನೀವು ಹಾಕ್ತೀರಿ. ಹೆಂಗೇಳು, ಹಳೆ ಶಿಲಾಯುಗದೊಳಗೆ ಅಲ್ಲಿ ಅಷ್ಟ ಒಂದ್ ಸ್ವಲ್ಪ ನಿಗ್ರಿಟೋ ಜನಾಂಗಕ್ಕೆ ಸೇರಿರ್ತಾನ, ಕ್ವಾಟ್ರಜೈಟ್ ಅಥವಾ ಕಲ್ಲಿನ ಬಳಸ್ತಿರ್ತಾನ. ಅಲ್ಲಿ ಹೆಂಗ ಆ ಜನಾಂಗದಲ್ಲಿ ಅಲ್ಲಿ ಲಕ್ಷಣಗಳನ್ನ ಕೇಳ್ಬೋದು. ಅವನು ಯಾವ ತರ ಹೆಂಗ, ಅವನ ಮರದ ಪೊಟರೆಗಳಲ್ಲಿ ವಾಸಿಸ್ತಿರ್ತಾನ, ಗುಹೆಗಳಲ್ಲಿ. ಅವನ ಜೀವನ ಯಾವ ತರ ಹೊಂಟಿರ್ತೈತಿ. ಆಮೇಲೆ ಅದಾದ ನಂತರ ಮಧ್ಯ ಶಿಲಾಯಕ್ಕೆ ಯಾವ ತರ ಬರ್ತಾನ, ಅದಾದ ನಂತರ ನವಶಿಲಾಯಕ್ಕೆ ಯಾವ ತರ ಬರ್ತಾನ. ಈ ರೀತಿಯಾಗಿ ಅವನ ಜೀವನದ ಲಕ್ಷಣಗಳು ಕುರಿತು ಕೇಳ್ತಾರ. ಇಲ್ಲಿ ಯಾವುದೇ ರೀತಿಯ ಪ್ರಶ್ನೆಗಳು ಬಂದ್ರು ನೀವು ಹಾಕಕ್ಕೆ ಸಿದ್ಧನಾಗಿರ್ಬೇಕು. ಮತ್ತು ಅಷ್ಟೇನು ಟಫ್ ಪ್ರಶ್ನೆಗಳಂತೂ ಇದ್ರ ಮೇಲೆ ಬರಂಗಿಲ್ಲ. ಆದ್ರೆ ನಮ್ಗೆ ಗೊತ್ತಿರ್ಬೇಕು ಶಿಲಾಯುಗ ಅಂದ್ರೆ ಇತಿಹಾಸ ಪೂರ್ವ ಕಾಲದಿಂದ ಅಲ್ಲಿಂದ ಯಾವ ತರ ಬೆಳವಣಿಗೆ ಆಗ್ತಪ್ಪ ಅಂತಂದು ನಾವೆಲ್ಲ ತಿಳ್ಕೊಬೇಕಾಗಿರ್ತದ. ಆಯ್ತು, ಇವತ್ತಿನ